ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಪ್ರತಿಯೊಂದು ಮನೆಯೂ ಕೂಡ ಒಂದು ನಿರ್ದಿಷ್ಟ ಅಳತೆಗಳನ್ನು ಕಾಯ್ದುಕೊಳ್ಬೇಕು. ಆದರೆ ಅಳತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಪರಿಣಾಮ ಏನಾಗುತ್ತೆ, ಸರಿಯಾದ ಅಳತೆಯೊಂದಿಗೆ ನಾವು ಮನೆ ಕಟ್ಟುವುದು ಹೇಗೆ ಅನ್ನೋದನ್ನ ಗುರೂಜಿ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಮಿತಿ ಮೀರಿದ ಮನೆ ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಿತಿ ಮೀರಿದ ಮನೆಗೆ ಉತ್ತರ ಹೇಳಿದ ತಕ್ಷಣ ಶಾಕ್ ಆಗುತ್ತೆ. ಇದಕ್ಕೆ ಅದ್ದು ಮೀರಿದ ಮನೆ ಅಂತ ಆಡೋ ಭಾಷೆಯಲ್ಲಿ ಮಾತಾಡ್ತಾರೆ. ಕೆಲವರು ಹೇಳ್ತಾರೆ, ನೀನು ತುಂಬ ಅದ್ಮೀರ್ಬಿಟ್ಟಿದ್ಯಾ ಹೌದು ಅಲ್ವಾ, ದಾಟಿದ್ಯಾ, ಲಿಮಿಟ್ ಬಿಟ್ಟು ದಾಟಿದ್ಯಾ ಅನ್ನೋದಕ್ಕೆ ಅದ್ದು ಮೀರಿದ್ದು ಅಂತಾರೆ. ನಮ್ಗೆ ಇನ್ನೂ ಕನ್ನಡದ ಕೆಲವರಿಗೆ ಅದ್ದು ಮೀರಿದ್ದು ಅಂದರೆ ಏನು ಅಂತಲೇ ಎಷ್ಟೋ ಜನಕ್ಕೆ ಇನ್ನೂ ಸರಿಯಾಗಿ ಸ್ವಲ್ಪ ಗೊತ್ತಾಗಿಲ್ಲ. ಯಾಕೆಂದರೆ ಆ ಭಾಷೆ ಆಡೋ ಭಾಷೆ ಸಿಕ್ಕಲ್ಲ, ತುಂಬ ಅಪರೂಪಕ್ಕೆ ಸಿಕ್ಕತ್ತೆ. ಅವರಿಗೆ ಇದೇನು ಭಾಷೆ ಇದು, ಕನ್ನಡನ ಇದು ಅನ್ನೋ ಮಟ್ಟಕ್ಕೂ ಬರುತ್ತೆ. ಅದಕ್ಕೆ ಸರಿಯಾಗಿ ಹತ್ರ ಹೇಳ್ಬೇಕಂದ್ರೆ ಮಿತಿ ಮೀರಿದೆಯಾ, ಹದ್ದು ಮೀರಿದೆಯಾ, ಮಿತಿ ಮೀರಿದೆಯಾ, ಇದಕ್ಕದು ಎರಡೂ ಒಂದೇ. ಆದರೆ ಮಾತಿನ ಶೈಲಿ ಅರ್ಥ ಒಂದೇ ಆದರೂ ಬೇರೆ ಬೇರೆ ಇರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಯಾವುದಪ್ಪ ಅದು ಮಿತಿ ಮೀರಿದ ಮನೆ ಅಂದರೆ, ಇದು ಇಳಿಯುವಿಕೆ ಬೆಳೆಯುವಿಕೆಯಾದ ಮನೆ ಮಿತಿ ಮೀರಿದ್ದು. ಇಳಿಯುವಿಕೆ ಬೆಳೆಯುವಿಕೆ, ಇಳಿಯೋದು ಬೆಳೆಯೋದು. ಈ ಮನೆ ಎಲ್ಲೈತೆ ಅಂದರೆ ನಿಮ್ಮಲ್ಲಿ ಐತೆ ಅಂತ ನಾನು ಹೇಳ್ತೀನಿ. ಇಳಿಯೋದು ಯಾವುದು, ಬೆಳೆಯೋದು ಯಾವುದು ಅಲ್ಲ, ಹಿಂಗಿದೆ ಮಾತು. ಹೌದು ಅಲ್ವಮ್ಮ? ಇಳಿಯುವ ಮನೆ ಬೆಳೆಯುವ ಮನೆ ಯಾವುದದು ಮನೆ? ನಿಮ್ಮನೇಲೇ ಇದೆ ರೀ, ನಿಮ್ಮನೇ ಇದೆ. ಅದು ತೋರಿಸೋಣ ಈಗ. ನೋಡಿದ ಮೇಲೆ ಗೊತ್ತಾಗತ್ತೆ ಇಳಿಯೋದು ಬೆಳೆಯೋದು. ಮನುಷ್ಯ ಏನಾಗಬೇಕು, ಬೆಳಿಬೇಕು. ಹೌದು. ಇಳಿತಾ ಇದ್ದಾನೆ ಅಂದರೆ ಮನೆ ಮಿತಿ ಮೀರಿದೆ. ಅದ್ದು ಮೀರಿದ ಮನೆ ಇಳಿತಾ ಇದ್ದಾರೆ, ದಿನೇ ದಿನೇ ಇಳಿತಾ ಇದೆ. ಆ ಇಳಿಯುವುದು ಎಂದರೆ ಏನು, ಯಾವುದು ಇಳಿಬೇಕು, ಯಾವುದು ಇಳಿತಾ ಇದೆ ಬೇಕಲ್ಲ, ಯಾವುದು ಇಳಿತಾ ಇರೋದು? ಇದಕ್ಕೆ ತುಂಬ ಸರಳ, ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಇಳಿಯುವಿಕೆ ಅಂದರೆ ಏನು ಅಂದರೆ ಚೆನ್ನಾಗಿಲ್ಲ. ಮನೆ ಚೆನ್ನಾಗಿಲ್ಲ ಅಲ್ಲಮ್ಮ, ಎಲ್ಲಿಂದ ಶುರುವಾಗುತ್ತೆ ಚೆನ್ನಾಗಿಲ್ಲ ಅಂತ ಕೇಳಬೇಕು ಫಸ್ಟು. ಎಲ್ಲಿಂದ ಶುರುವಾಗುತ್ತೆ? ಕಾಫಿ ಚೆನ್ನಾಗಿಲ್ಲ, ಊಟ ಚೆನ್ನಾಗಿಲ್ಲ, ಹೆಂಡತಿ ಚೆನ್ನಾಗಿಲ್ಲ, ಗಂಡ ಚೆನ್ನಾಗಿಲ್ಲ, ಪ್ರಪಂಚ ಚೆನ್ನಾಗಿಲ್ಲ, ದೇವ್ರು ಚೆನ್ನಾಗಿಲ್ಲ, ಕೊನೆಗೆ ನಾನೇ ಚೆನ್ನಾಗಿಲ್ಲ. ಒಟ್ಟಿನಲ್ಲಿ ಏನು ಚೆನ್ನಾಗಿಲ್ಲ. ಇದನ್ನೇ ಇಳಿವಿಕೆಯ ಮನೆ. ಈಗ ಎಷ್ಟು ಮನೇಲಿಲ್ಲ ಅಲ್ಲಿ, ಸ್ವಾಮಿ ಏನು ಸಾಂಬಾರು ಮಾಡಿದ್ರು ಚೆನ್ನಾಗಿಲ್ಲ ಅಂತಾರೆ. ಹೌದು. ಎಷ್ಟು ಚೆನ್ನಾಗಿ ಕಾಫಿ ಮಾಡಿಕೊಟ್ರು ಚೆನ್ನಾಗಿಲ್ಲ ಅಂತಾರೆ. ಎಷ್ಟು ಮನೆಗಳಲ್ಲಿ ಕಮಿಟ್ಮೆಂಟ್ ಇಲ್ಲ? ಎಲ್ಲ ಮನೇಲೂ ಇರುತ್ತೆ ಅಲ್ವಾ? ಇದನ್ನ ಇಳಿವಿಕೆ. ಆಮೇಲೆ ತುಂಬ ಚೆನ್ನಾಗಿ ಶ್ರೀಮಂತಿಕೆ ಇತ್ತು ಒಂದು ಕಾಲದಲ್ಲಿ, ಈಗ ಎಲ್ಲ ಹೋಯ್ತಾ ಇದೆ. ಆಸ್ತಿ ಎಲ್ಲ ಕಮ್ಮಿ ಆಗೋಯ್ತು, ಆರೋಗ್ಯ ಕಮ್ಮಿ ಆಗೋಯ್ತು. ಇದ್ರ ಜೊತೆಗೆ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ಮೈಯಲ್ಲಿ ನವೆ ಕೆರ್ಕೊಳ್ಳೋದು. ಯಾವಾಗಲೂ ಕೆರ್ಕೊಳ್ಳೋದು, ಎಲ್ಲಿ ಬೇಕಾದ್ರೆ ಕೆರ್ಕೋಬೋದು. ಅದು ಅವರ ವೈಯಕ್ತಿಕವಾದ ವಿಷಯ. ಏನಿದು ಹಿಂಗೆ ಕೆರ್ಕೋತಾನೆ ಅಂತ ಕೆಲವರು ಅನ್ಕೋತಾರೆ. ಈ ಕೆರೆಯುವಿಕೆ ಯಾಕೆ ಬರುತ್ತೆ ಅಂದರೆ, ಈ ಮನೆಯಲ್ಲಿ, ಈ ಇಳಿವಿಕೆ ಮನೆಯಲ್ಲಿ ಕೆರೆಯೋದು ಇರ್ತದೆ. ಮನೆ ಆಗ್ತಿರಲ್ಲ ಮನೆ, ಅಂತ ಮನೆಯಲ್ಲಿ ಕೆರೆಯೋದು ಇರುತ್ತೆ. ಅದ್ರ ಪಕ್ಕ ಇನ್ನೊಂದು ದೇಹದಲ್ಲಿ ನೋವು, ಎಲ್ಲಿ ಬೇಕಾದ್ರೆ ನೋವಿರ್ಬೋದು. ಅಲ್ಲಿ ನೋವು, ಇಲ್ಲಿ ನೋವು. ಇದ್ರ ಜೊತೆಗೆ ದುಃಖ. ಇದಿಷ್ಟು ಇಳಿವಿಕೆಯ ಮನೆಯಲ್ಲಿ ಇರುವ ಸಾಧ್ಯತೆ. ಅದನ್ನ ಒಂಚೂರು ತೋರಿಸ್ಬೋಣ. ಇಳಿವಿಕೆಯ ಮನೆ ಹೇಗಿರುತ್ತೆ, ಅದೆಲ್ಲೋ ಫಾರಿನಲ್ಲಿಲ್ಲ, ನಿಮ್ಮಲ್ಲೇ ಇದೆ. ಸ್ವಲ್ಪ ಗಮನಿಸ್ಕೋಬೇಕು. ಇದು ನೋಡಮ್ಮ, ಪೂರ್ವ ಅಡಿಗೆ ಮನೆ ಲೈನಲ್ಲಿ ಕಾಣಿಸ್ತಾ ಇದೆ ಕಿಚನ್ ಅಂತ, ಆಯ್ತಾ? ಇದು ಎಷ್ಟು ನಮ್ಮ ದೇಶವನ್ನ, ನಮ್ಮ ದೇಶದಲ್ಲಿ ಇದು ಇಂಜಿನಿಯರ್ ಮಹಾನುಭಾವರು ಹಾಕಿರುವಂತ ಪ್ಲಾನ್. ಇದು ಇಂಜಿನಿಯರ್ ಓದಿರುವಂತ ಮಹಾನೀಯರು. ಇಂಥವ್ರು ಬೇಕಾಶ ದೇಶ ತುಂಬಾ ಇದ್ದಾರೆ ಇಂಜಿನಿಯರ್ಗಳು, ಅವರೇ ಬರೆದಿರೋದು ಇದೆಲ್ಲ. ಹೌದಾ? ಪೂರ್ವದ ಇರತಕ್ಕಂಥ ಮನೆ. ಈಗ ಅಲ್ಲಿ ಬಾಗಿಲು ನೋಡಮ್ಮ, ಪಕ್ಕದಲ್ಲಿ ಬಾರ್ಡರ್ ಅಲ್ಲಿ ಬಾಗಿಲಿದೆ. ಹೌದಾ? MD ಕಾಣಿಸ್ತಾ ಇದೆಯಾ? ಇದು ಈ ಮೆಟ್ಲು ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಜನಗಳಿಗೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ,
ಕೆಲವೊಂದು ದಿನದ ಹಿಂದೆ ಯಾರೋ ಹೇಳಿದ್ರು, ಹೇಳ್ಬಿಡ್ಬೇಕಲ್ವಾ, ಮೆಟ್ಲು ಎಲ್ಲಿ ಅಂತ ಹೇಳೋದಿಲ್ವಾ, ಸುಮ್ಮನೆ ಹೇಳ್ತಲೇ ಇದ್ದೀರಪ್ಪ, ಎಲ್ಲಿ ಅಂತ ಹೇಳಲಿಲ್ಲ ಅಂದರು. ಅದಕ್ಕೆ ಅವ್ರಿಗೊಂಚೂರು ಉತ್ತರ ಕೊಡೋಣ ಅಂತ ಇದನ್ನು ಹೇಳಿದ್ದೀನಿ. ಯಾಕೆ ಅಂದರೆ ಈಗ ಪೂರ್ವಕ್ಕೆ ರಸ್ತೆ ಇದೆ, ಮನೆ ಒಳ್ಳೆಯದು, ಸರಿ, ಓಕೆ, ಪೂರ್ವಕ್ಕೆ ರಸ್ತೆ ಇದ್ದರೆ ಮನೆ ಶಾಸ್ತ್ರಬದ್ಧವಾಗಿ ವಾಸ್ತು ಪ್ರಕಾರ ಇರುತ್ತೆ, ಸರಿ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಒಂದು ಗಮನಿಸ್ಕೋಬೇಕು, ಈ ಮೆಟ್ಲು ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಹಾಕೋಕ್ಕೆ ಗೊತ್ತಿಲ್ಲ ಜನಕ್ಕೆ. ಈ ಕಡೆ ಬಿಟ್ರೆ ಇದು ಯಾರು ಅಂದರೆ ಯಾವನೋ ಮನೆ ಹಾಳು ಮಾಡೋ ಮುಂಡೆ ಮಗ, ಈ ಬರ್ದವನಲ್ಲ ಇಂಥವನಿಗೆ ಸೇರಿಸಿ ಹೇಳ್ತೀನಿ ನಾನು. ಇಲ್ಲಿ ಬಿಟ್ಟರೆ ತೂಕ ಹಾಕಿದ್ರೆ ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಬಿಟ್ಟವನೆ. ಅದು ಅಪ್ಪಟ ಸುಳ್ಳು. ದಿನೇ ದಿನೇ ಇಳಿಬೇಕೆ ಹೊರತು ಏರಲ್ಲ ಈ ಮನೆ. ಅಗ್ನಿ ಮೂಲೆ ಹೇಳ್ಬಿಡ್ತೀನಿ, ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸು ಮೆಟ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ, ತೂಕ ಇರುತ್ತೆ ಅಲ್ವಾ. ಅದೆಷ್ಟು ಮನೆ ಹಾಳಾಗತ್ತೆ ಅಂತಕ್ಕಂಥ ವಿಚಾರ ಗೊತ್ತಿಲ್ಲ. ಈಗ ಹಾಗಾದರೆ ಪೂರ್ವದ ರಸ್ತೆಗೆ ಸ್ಟೇರ್ ಕೇಸ್ ಹಾಕ್ಬೇಕಾದ್ರೆ ನೋಡಮ್ಮ, ಬಲಗಡೆ ಜಾಗ ಪ್ಯಾಸೇಜ್ ಕಾಣಿಸ್ತಾ ಇದೆ ನೋಡು, ಬಲಭಾಗದಲ್ಲಿ ಆ ಮೆಟ್ಲು ಪಕ್ಕದಲ್ಲೇ ಓಣಿ ಥರ ಕಾಣಿಸ್ತಾ ಇದೆ ನೋಡು, ವಿಂಡೋ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಜಾಗಕ್ಕೆ ಈ ಮೆಟ್ಲನ್ನ ಕೂರಿಸಿದ್ರೆ ಆ ಮನೆ ಉದ್ಧಾರ ಆಗತ್ತೆ. ಈ ಮೆಟ್ಲನ್ನ ಅಲ್ಲಿ ಕೂರಿಸಿದ್ರೆ ವಿಂಡೋ ಹತ್ರ ಆ ಸೈಡಲ್ಲಿ, ಆ ಲೈನಲ್ಲಿ, ಆ ಲೈನ್ ನಾನು ಪರ್ಟಿಕ್ಯುಲರ್ ಜಾಗ ಹೇಳಕ್ಕಾಗಲ್ಲ. ಆಮೇಲೆ ಯಾರು ತಲ್ಕಟ್ಟೇನೋ ಮಾಡ್ಕೊಂಬಿಟ್ಟು ಅದು ಬೇರೆ ಸಮಸ್ಯೆ ಬಂದ್ಬಿಟ್ರೆ, ಆ ಜಾಗವನ್ನ ಮೆಟ್ಲು ಹಾಕೋದಕ್ಕೆ ಬಳಸ್ಕೊಂಡ್ರೆ ಮನೆ ಊರ್ಜಿತ ಆಗತ್ತೆ, ಅಂದ್ರೆ ಬೆಳೆಯುವ ಮನೆ ಆಗತ್ತೆ, ಮನೆ ಏಳಿಗೆ ಆಗುತ್ತೆ. ಈಗ ಸಮಸ್ಯೆ ಇಷ್ಟು, ಹಾಕಕ್ಕಾಗಲ್ಲ. ಯಾಕೆ? 30 × 20 × 30 30 × 40 ಸೈಟು. ಈ ಸೈಟಲ್ಲಿ ಸ್ಟೇರ್ ಕೇಸ್ನ ಆ ಕಡೆ ಕೂರ್ಸಕ್ಕಾಗಲ್ಲ. ಯಾಕೆ ಅಂದರೆ ಸಮಸ್ಯೆ ಏನಕ್ಕೆ ಆಗ್ತಾ ಇದೆ ಅಂತ, ಸ್ಟೇರ್ ಕೇಸ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಅನ್ನೋ ವಿಷಯ ಏನಕ್ಕೆ ಆಗ್ತಾ ಇದೆ ಅಂದರೆ, ಆ ಮೆಟ್ಲು ಮನೆ ಮೇಲೆ ಕತ್ತಕ್ಕೆ ಮೆಟ್ಲು ಬೇಕು. ಅದು ಬಿಟ್ರೆ ಈ ಕಡೆ ದೇವಮೂಲೆ ಹಾಕಂಗಿಲ್ಲ ಅಂತಾರೆ ಕೆಲವ್ರು, ಹಾಕೇ ಬಿಡ್ತಾರೆ. ಆದರೆ ಏನು ಮಾಡೋದೀಗ ಅಂದರೆ, ಈ ಮೆಟ್ಲನ್ನ ಒಂದು ಕಡೆ ಕೂರಿಸ್ಬೇಕಾರೆ ಆ ಪ್ಯಾಸೇಜಲ್ಲಿ ಕಡಿಮೆ ಅಂದ್ರೂ ಮೆಟ್ಲನ್ನ ಡಬಲ್ ತಿರುಗಿಸ ಕಟಿಂಗ್ ಮಾಡೋಕ್ಕೆ 6 ಅಡಿ ಜಾಗ ಬೇಕು. 6 ಅಡಿ ಜಾಗ ಮೆಟ್ಲಿಗೆ, ಪ್ಲಸ್ ಓಡಾಡಕ್ಕೆ 3 ಅಡಿ ಮಿನಿಮಮ್ ಬೇಕು. ಎಷ್ಟಾಯ್ತು? 9 ಅಡಿ. 30ರಲ್ಲಿ 9 ಅಡಿ ಹೋದ್ ಎಷ್ಟು ಉಳಿತು? 30ರಲ್ಲಿ 9 ಹೋದ್ರೆ 21 ಅಡಿಗೆ ಗೋಡೆ ಥಿಕ್ನೆಸ್ 1.5 ಅಡಿ ಹೋದ್ರೆ ಎಷ್ಟು ಉಳಿತು? 18 ಅಡಿ ಉಳಿತು. ಈ 18 ಅಡಿಲಿ ಮನೆ ಹೆಂಗೆ ಕಟ್ಟೋದು? ಇದು ಕಣಮ ನಮ್ಮ ದೇಶದ ಇತಿಹಾಸದಲ್ಲಿ ಆಗುತ್ತಿರುವ ದೊಡ್ಡ ದುರಂತ ಯಾವುದು ಅಂದರೆ, ಯಾವ ಕಾರಣಕ್ಕೂ ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಮಾರ್ಗ, ಪರಿಹಾರ ಅಲ್ಲ, ಪರ್ಯಾಯ ಮಾರ್ಗ ಬೇಕು. ನಮ್ಮ ಜನಕ್ಕೆ ಪರಿಹಾರ ಅಂತ ಹೇಳಿ ದೇಶನೇ ಹಾಳು ಮಾಡ್ಕೊಂಬಿಟ್ರು. ಯಾರು ಕೇಳು ಪರಿಹಾರ ಹೇಳಿ ಅಂತಾರೆ, ಪರಿಹಾರ ಅಲ್ಲ ರೀ, ಪರ್ಯಾಯ ಬದಲಿ. ಇದಕ್ಕೇನಾದ್ರು ನಿಮ್ಮದೇನಿದೆ ಮಾಹಿತಿ ಅಥವಾ ನಮ್ಮ ಮಾಹಿತಿ ಏನು ಅಂತ ಕೇಳಬೇಕು. ಪರಿಹಾರ ಹೇಳಿ, ಮದುವೆ ಆಗ್ತಾ ಇಲ್ಲ, ಪರಿಹಾರ ಹೇಳಿ. ಈ ಭಾಷೆನ ತೆಗಿಯಕ್ಕಾಗಲ್ಲ. ಪರಿಹಾರ ಅನ್ನೋದು ಈ ಜೀವಮಾನದ ತೆಗಿಯಕ್ಕಾಗಲ್ಲ. ನಾನು ತಿಳ್ಕೊಂಬಿಟ್ಟಿದ್ದೀನಿ, ಇನ್ನು ಎಷ್ಟು 1000 ವರ್ಷ ಬೇಕೋ ಇದು ತೆಗಿಯಕ್ಕೆ ಅಂತ. ಯಾಕೆ ಅಂದರೆ ಈ ಜ್ಯೋತಿಷ್ಯ ಹೇಳೋರು ಇದನ್ನು ಇಟ್ಬಿಟ್ಟವ್ರು ತಂದು, ಎಲ್ಲ ಅದಕ್ಕೊಂದು ಪರಿಹಾರ ಇರುತ್ತೆ. ಮದುವೆ ಆಗಿಲ್ಲ ಪರಿಹಾರ, ಒಂದು ಮಗು ಆಗಿಲ್ಲ ಅದಕ್ಕೊಂದು ಪರಿಹಾರ, ನಿದ್ದೆ ಬರ್ತಾ ಇಲ್ಲ ಅದಕ್ಕೊಂದು ಪರಿಹಾರ. ಈ ಪರಿಹಾರ ಅಂತಕ್ಕಂಥ ಪದವನ್ನು ತೆಗೆಯೋವರೆಗೂ ಜೀವಮಾನದಲ್ಲಿ ನಾವು ಬೆಳೆಯುವುದಂತೂ ಇಲ್ಲ, ಇಳಿಯೋದೇ ಗ್ಯಾರಂಟಿ. ಯಾಕೆ ಅಂದರೆ ಲಂಚ ಕೊಟ್ಬಿಟ್ಟು ಸೈಡಲ್ಲಿ ನುಗ್ಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ದಂಗೆ ಕ್ಯೂ ನಿಂತವ್ರೆ, ಲಂಚ ಕೊಟ್ಬಿಡೋದು ಯಾರಿಗೋ ಒಬ್ರಿಗೆ, ಇಂದು ಬಾಲಿಂದ ಹೋಗಿ ದೇವ್ರ ನೋಡ್ಕೊಂಡ್ಬಿಡೋದು. ಹೆಂಗಾಗತ್ತಿದು? ಕಷ್ಟಪಟ್ಟು ಹೋಗಿ ದೇವ್ರು ನೋಡಿದ್ರೆ ನಿಂಗೆ ಒಂದು ಒಳ್ಳೇದಾಗತ್ತೆ, ಹೌದಾ? ಏನು ಒಳ್ಳೇದಾಗತ್ತೆ ಅಂದರೆ, ಕ್ಯೂ ನಿಂತು ಉಪವಾಸ ಇದ್ದು ದೇವ ದರ್ಶನ ಮಾಡ್ಕೊಂಡು ಬಂದರೆ ಕೈಕಾಲೆಲ್ಲ ಒಂಥರ ಸೋತ್ಕೊಂಡಂಗಾಗತ್ತೆ, ಆರಾಮಾಗಿ ನಿದ್ದೆ ಬರುತ್ತೆ, ಮಲ್ಕೊಂಡ್ಬಿಡ್ತೀಯ. ಅದೇ ನಿನ್ಗೆ ಒಳ್ಳೇದಾಗಿದ್ದು. ದೇವರೇನಾದ್ರು ಸಾಂಕ್ಷನ್ ಮಾಡಿ ದುಡ್ಡು ಕೊಡಲಿಲ್ಲ ನಿನಗೆ, ಸೂಟ್ ಕೇಸ್ ಕೊಡಲ್ಲ. ದೇವಸ್ಥಾನಕ್ಕೆ ಹೋಗಿ ಏನಕ್ಕೆ ಕಷ್ಟಪಡುವಂತಹ ರೀತಿಯನ್ನು ಭಗವಂತ ದೇವಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅಂದರೆ, ನಿನ್ನ ದೇಹವನ್ನು ದಂಡಿಸು, ನಿನ್ನ ದೇಹದ ಬೆಲೆಯನ್ನು ಗುರುತು ಮಾಡ್ಕೋ. ಅದಕ್ಕೆ ಕ್ಯೂ ನಿಂತ್ಕೊಂಡು ಹೋಗ್ತಕ್ಕಂಥ ಒಂದು ವಿಚಾರ. ಅಂದರೆ ನಾನು ಜನರಲ್ಲಾಗಿ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಹಾಗಂತಹ ನಾವು ಯಾವುದನ್ನ ಬೇಗ ಪಡಿತೀವೋ ಅದು ನಮಗೆ ಇಳಿಯುವಿಕೆಗೆ ಕೊಡುತ್ತೆ. ಬೇಗ ಪಡಿತೀವಲ್ಲ ಅದು. ಈಗ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರಿಗೆ ಹಣ್ಣು ಕಾಯಿ ಕೊಡ್ತೀವಿ, ದೇವ್ರಿಗೆ ಹಾಕಿ ಅಂತ. ನಾವು ಹಾಕಬೇಕು ಲೆಕ್ಕ, ನಾವು ಹಾಕಕ್ಕಾಗತ್ತಾ? ಇಲ್ಲ. ಅವ್ರಿಗೆ ಕೊಡ್ತೀವಿ. ಈಗ ಕೊಟ್ಟೇನು ಪ್ರಯೋಜನ? ಅವರು ಪ್ರೀತಿಯಿಂದ ತಂದಿದ್ದಾರೆ, ಜನ ದೇವ್ರಿಗೆ ತಂದಿದ್ದಾರೆ ಅಂತ ಹೂನ ಪ್ರೀತಿಯಿಂದ ದೇವ್ರಿಗೆ ಹಾಕಕ್ಕೆ ಮೈಂಡ್ ಸೆಟ್ ಇದೆಯಾ ಅವ್ರ ಹತ್ರ? ಅವ್ರಿಗೇನೋ ಒತ್ತಡ. ಈಗ ನೀನು ತೆಂಗಿನಕಾಯಿ ಹೊಡೆಯೋದು ಅವ್ರೆ,
ಹೌದಾ? ಹೂವು ಹಾಕೋದು ಅವರೇ, ಆರತಿ ಮಾಡೋದು ಅವರೇ, ಎಲ್ಲ ಅವ್ರದೇ. ಮತ್ತು ನಿನ್ಗೇನು ಸಿಕ್ತಲ್ಲಿ ಭಾಗ್ಯ? ಏನೂ ಇಲ್ಲ. ಆದರೂ ನಮ್ಮ ಜನಕ್ಕೆ ಅರ್ಥ ಆಗಿದೆಯಾ? ದೇವಸ್ಥಾನಕ್ಕೆ ಅದನ್ನು ತೊಗೊಂಡು ಹೋಗೋದ್ರಿಂದ ಏನು ನಮಗೆ ಫಲ ಸಿಕ್ಕತ್ತೆ ಗೊತ್ತಿಲ್ಲ. ಅದನ್ನೇ ನಿಮ್ಮ ದೇವರ ಮನೆಯಲ್ಲಿ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅದೇ ತೆಂಗಿನಕಾಯಿ ಹೊಡೆದು ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು 2 ನಿಮಿಷ ಕೂತ್ಕೊಳ್ಳಿ ಸಾಕು, ನಿಮಗೆ ಫಲ ಎಷ್ಟು ಚೆನ್ನಾಗಿ ಸಿಕ್ಕತ್ತೆ ಯೋಚನೆ ಮಾಡಿ. ಹಂಗಾರೆ ದೇವಸ್ಥಾನಕ್ಕೆ ತೆಂಗಿನಕಾಯಿ ತಗೊಂಡೋಗಿಯಪ್ಪ, ಬೇಡ ಅಲ್ಲ. ನೀವು ಮಾಡ್ತೀರಾ, ನಿಮ್ಮ ಕೈಲಿ ಏನೋ ಮಾಡೋಕ್ಕಾಗತ್ತಾ? ಏನು ಕೂತ್ಕೊಂಡು ಹೋಗ್ತೀರಾ? ಅದಕ್ಕೇನು ಮಾಡಬೇಕು? ತಾಂಬೂಲದಲ್ಲಿ ಏನು ತಗೊಂಡೋಗ್ಬೇಕು ದೇವಸ್ಥಾನಕ್ಕೆ? ತಾಂಬೂಲ ಎಲೆ ಅಡಿಕೆ ತಗೊಂಡು ನಿಮ್ಮ ಶಕ್ತಿಯಾನುಸಾರ 100, 500, 1000 ನಿಮ್ಮ ಶಕ್ತಿ ಕೊಟ್ಬಿಟ್ಟು, ಸ್ವಾಮಿ ಇದನ್ನ ದೇವ್ರ ಪಾದಕ್ಕೆ ಇಟ್ಟುಬಿಡಿ. ತಾಂಬೂಲ ತಗೊಂಡೋಗಿ ದುಡ್ಡು ಕೊಟ್ಟು ಇಟ್ಟುಬಿಡಿ. ಅವರು ಪಾದಕ್ಕೆ ತಗೊಂಡೋಗಿ ನೋಟು ಜಾಸ್ತಿ ಇದ್ರೆ, ದಪ್ಪ ಇದ್ರೆ, 2, 3 ಇದ್ರೆ ಇಡ್ತಾರೆ, ಇಲ್ಲ ಸೈಡ್ಗೆ ಹಾಕ್ತಾರೆ. ಯಾಕೆಂದ್ರೆ ಬಗ್ಗೆಲ್ಲ ಇಡಕ್ಕೆ ಟೈಮ್ ಇರಲ್ವಲ್ಲ. ಹಣ ಸ್ವಲ್ಪ ತೂಕ ಇದ್ರೆ ಬಗ್ಗಿಡ್ತಾರೆ. ಇದು ಸ್ವಲ್ಪ ಯೋಚನೆ ಮಾಡಬೇಕು. ಅವರು ಬದುಕಬೇಕಲ್ಲಮ್ಮ, ನಂಬ್ಕೊಂಡಿದಾರಲ್ವಾ. ಅದಕ್ಕೆ ನಾವು ಸ್ವಲ್ಪ ಸಿಂಗಲ್ ನೋಟ್ ಕೊಟ್ರೆ ಬಗ್ಗಿಡಲ್ಲ, ಸೈಡ್ಗೆ ಹಾಕ್ಬಿಡ್ತಾರೆ. ಈಗ ಜಾಸ್ತಿ ಇರಬೇಕು, ಸ್ವಲ್ಪ ತೂಕ ಇರಬೇಕು. ತೂಕ ಇದ್ದಾಗ ಇವರು ತೂಕ ಸಿಗತ್ತೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಯಾರೇ ಆಗ್ಲಿ ಸಂಪಾದನೆಗೆ ಇರೋದಲ್ವಾ, ತಪ್ಪು ಅಂತ ಹೇಳಕ್ ಬರಲ್ಲ. ಅದಕ್ಕೋಸ್ಕರವಾಗಿ ದೇವಾಲಯಕ್ಕೆ ಕೊಡಬೇಕಾಗಿದ್ದೇನು ಅಂತಂದ್ರೆ ತಾಂಬೂಲ ದಕ್ಷಿಣೆ. ಅದನ್ನ ಅರ್ಪಣೆ ಮಾಡಿ ಅಂತ ನೀವು ಅದು ಕೊಟ್ಟು ಅದನ್ನ ತಗೊಂಡು ಕರೆಕ್ಟಾಗಿ ಪಾದ ಹತ್ರ ಇಡೋದಕ್ಕೆ ನಾವು ಇಷ್ಟೊಂದು ಸ್ವಲ್ಪ ತೂಕವಾದ ದಕ್ಷಿಣೆ ಕೊಡಬೇಕು ಅಂತ. ಈಗ ಗಂಧದ ಕಡ್ಡಿ ತಗೊಂಡು ಹೋಗ್ತೀರಾ, ಸೈಡ್ಗೆ ಹೋಗುತ್ತೆ. ಕರ್ಪೂರ ತಗೊಂಡು ಹೋಗ್ತೀರಾ, ಸೈಡ್ಗೆ ಹೋಗುತ್ತೆ. ಅರಿಶಿನ ಕುಂಕುಮ ತಗೊಂಡ್ತೀರಾ, ಸೈಡ್ಗೆ ಹೋಗುತ್ತೆ. ಹೌದಾ? ದೇವ್ರ ಹತ್ರ ಹೋಗ್ಲೇ ಇಲ್ಲ, ಅದನ್ನೇ ಬೇರೆ ದಿನ ಬಳಸ್ಕೊತಾರೆ. ಅದೇನೋ ಮಾಡ್ಕೊಳ್ಳಿ, ಅವ್ರ ಹಣೆ ಬರ. ಸೊ ನಮ್ದು ಎಲ್ಲೋಯ್ತು, ಸೈಡ್ಗೆ ಹೋಯ್ತು. ಅದಕ್ಕೆ ತಾಂಬೂಲ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡು. ಆಮೇಲೆ ಅದು ಎತ್ಕೊಂಡಾಗ ಮನುಷ್ಯ ಜ್ಞಾಪಕ ಮಾಡ್ಕೋತಾನೆ, ಪುಣ್ಯಾತ್ಮ ಯಾರೋ 1000 ಇಟ್ಟವನೆ, ಒಳ್ಳೆ ಗರಿ ನೋಟ್ ಇಟ್ಟವನೆ, ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಎತ್ಕೊತಾನೆ. ಈಗ 100, 200 ಕೊಟ್ರೆ ಮುಂಡೇದು ಅಂತಾನೋ ಏನ್ ಅನ್ಕೋತಾನೋ ಪಾಪ ಬೇಜಾರು ಮಾಡ್ಕೊಂಡು ಜೋಬ್ಗೆ ಹಾಕತ್ತಾರೆ. ಯಾಕೆ ಅಂತಂದ್ರೆ ದಾನದಲ್ಲಿ ದಾನ ಶ್ರೇಷ್ಠವಾದ ದಾನ, ದಾನದಲ್ಲಿ ದಾನ ಶ್ರೇಷ್ಠವಾದ ದಾನ ಯಾವುದು ಅಂದ್ರೆ ಯಾವ್ದು ಹೇಳ್ಬೋದಮ್ಮ? ಅನ್ನದಾನ ಅಂದ್ರೆ ಇನ್ನೊಬ್ಬ ಏನೋ ಹೇಳ್ತಾನೆ, ವಿದ್ಯಾದಾನ, ಅನ್ನದಾನ ಏನೋ ಒಂದು ಹೇಳ್ತಾನೆ ಅಲ್ವಾ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ. ಏನ್ ಹೇಳ್ತೀಯಾ? ಹೌದು. ಈ ಸಮಾಧಾನದ ಮುಂದೆ ನೀವು ಮಾಡೋ ದಾನ ಧರ್ಮ ಎಲ್ಲ ಸುಮಾರು ಜನ ಹೇಳ್ಕೊತಾರೆ. ನಮ್ಮಪ್ಪ ಭಾರಿ ದಾನ ಮಾಡ್ತಿದ್ರು, ನಮ್ಮ ತಂದೆ ಹಿಂಗ್ ಮಾಡ್ತಿದ್ರು. ನಾನು ಕೇಳ್ತೀನಿ, ಮತ್ ನೀನ್ ಯಾಕೆ ಹಿಂಗಿದೀಯಾ? ನನ್ನ ಪ್ರಶ್ನೆ. ನಮ್ಮ ಅಪ್ಪ ಹಂಗೆ ಮಾಡ್ತಿದ್ದ, ನಮ್ಮ ತಾತ ಹಿಂಗೆ ಮಾಡ್ತಿದ್ದ ಹೇಳ್ತಿದ್ಯಲ್ವಾ, ನೀನು ಯಾಕೆ ಹಿಂಗಿದೀಯಾ? ನಂಬರ್ 1. ಅವರೇ ಹೇಳ್ಕೊತಾರೆ, ನಾನು ಎಷ್ಟು ಕೊಡ್ತೀನಿ ಗೊತ್ತಾ ಸ್ವಾಮಿ, ಎಲ್ರಿಗೂ ಹೆಂಗೆ ದಾನ ಮಾಡ್ತೀನಿ ಗೊತ್ತಾ ಸ್ವಾಮಿ. ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ಏನೂ ಆಗಿಲ್ಲ. ಮತ್ತು ನೀನು ದಾನ ಮಾಡ್ತಿರೋದೇನು? ಅವನಿಗೆ ಫಸ್ಟ್ ಆಫ್ ಆಲ್ ಸಮಾಧಾನ ಅಂತಕ್ಕಂಥದ್ದೇ ದೈವ ರಕ್ಷಣೆ ಅಂತ ಗೊತ್ತಿಲ್ಲ. ಯಾರಿಗೋ ಊಟ ಕೊಟ್ಟೆ ದಾನ, ಯಾರಿಗೋ ದುಡ್ಡು ಕೊಟ್ಟೆ ದಾನ, ಯಾರಿಗೋ ಏನೋ ಕೊಟ್ಟೆ ದಾನ. ನೋ, ಎಕ್ಸಸ್ ಇತ್ತು, ವೇಸ್ಟಾಗಿ ಬಂದಿತ್ತು, ಇನ್ನೊಬ್ರಿಗೆ ಕೊಟ್ಟಿದ್ಯಾ ಅಷ್ಟೇ. ಕಷ್ಟಪಟ್ಟು ಯಾರು ದಾನ ಕೊಡಕ್ಕಾಗಲ್ಲ. ಆಗತ್ತೇನಮ್ಮ? ಇಲ್ಲ. ಏನಿದ್ರು ಸೈಡಿಂದ ಬಂದಿದ್ರೆ, ಹಿಂದ್ಗಡೆ ಡೋರಿಂದ ಬಂದಿದ್ರೆ, ಟೇಬಲ್ ಕೆಳಗೆ ಬಂದಿದ್ರೆ ಕೊಡ್ಬೋದೇನೋ. ಹೌದಾ? ಯಾಕೆ ಅಂದ್ರೆ ಕಷ್ಟಪಟ್ಟೋದು ಅವ್ರ ಮೇಂಟೈನಿಂಗೇ ಸಾಲಲ್ಲ, ದಾನ ಹೆಂಗ್ ಕೊಡೋದು ಬಂತು? ಅದಕ್ಕೋಸ್ಕರವಾಗಿ ನಿಜವಾದ ದಾನ ಸಮಾಧಾನ. ಈ ಸಮಾಧಾನ ಮನೇಲಿ ಇರಬೇಕಾ ಬೇಡವಾ? ಇರಬೇಕು. ಈಗ ಮನೆಯಲ್ಲಿ ಸಮಾಧಾನ ಯಾಕಿರಬೇಕು? ಏನಕ್ಕೆ ಬೇಕು ಅಂದ್ರೆ ಏನು ಹೇಳ್ಬೋದು? ಸಮಾಧಾನ ಮನೇಲಿ ಇರಬೇಕು. ಯಾವುದಕ್ಕೆ ಬೇಕು ಹೇಳ್ಬಿಡ್ತೀನಿ ನಾನೇ. ಸಮಾಧಾನವಾಗಿ ಊಟ ಮಾಡಬೇಕಾ ಬೇಡವಾ? ಊಟ ಮಾಡಬೇಕು. ಮಾಡ್ತಾ ಇದ್ದೀರಾ? ಇಲ್ಲ. ಸಮಾಧಾನವಾಗಿ ನಿದ್ದೆ ಮಾಡಬೇಕಾ ಬೇಡವಾ? ಮಾಡಬೇಕು. ಮಾಡ್ತಾ ಇದ್ದೀರಾ? ಅಂದಮೇಲೆ ಮನೆ ಯಾಕೆ ಕಟ್ಟಿದ್ರಿ? ಹೌದು, ಬೇರೆ ವಿಷಯ. ಆಮೇಲೆ ಸಮಾಧಾನವಾಗಿ ಟೈಮ್ ಸರಿಗೆ ಊಟ ಮಾಡಿದ್ದೀರಾ? ಇಲ್ಲ. ನಿದ್ದೆ ಮಾಡೋಕ್ಕಾಗಿದೆಯಾ? ಇಲ್ಲ. ಮತ್ತು ಏನಕ್ರೀ ಸಾಲ ಮಾಡಿ EMI ಸಾಲ ಮಾಡಿ ಮನೆ ಕಟ್ಟಿದ್ರಿ? ತಪ್ಪಲ್ವಾ? ತಪ್ಪಲ್ವಾ ಇದು? ತಪ್ಪು. ಮನೆ ಕಟ್ಟಿ ಪರದಾಡೋ ಪರಿಸ್ಥಿತಿಗೆ ಮನೆ ಯಾಕೆ ಕಟ್ತೀರಾ? ಎಷ್ಟು ಸಲ ಪ್ರತಿದಿನ ನಾನು ಹೇಳ್ತಿರ್ತೀನಿ, ಮನೆ ಕಟ್ಟಬೇಡ್ರಿ. ಮನೆ ಬೇಡವಾ? ಎಲ್ರಿಗೂ ಬೇಕು. ಆದರೆ ನೀವು ಮನೆ ಕಟ್ಟಕ್ಕೆ ಏನು ತಿಳ್ಕೊಂಡು ಕಟ್ತಿದ್ದೀರಾ? ನಿಮ್ಮ ಮನೆ ಬಗ್ಗೆ ಏನು ಗೊತ್ತು? ಈಗ ನಾನು ಹೇಳಿದ್ನಲ್ಲ ಸ್ಟೇರ್ ಕೇಸ್ ವಿಚಾರ ಮಾಡಿ ನೋಡೋಣ, ಯಾವ ನಾನು ಚಾಲೆಂಜಾಗಿ ಮಾಡಲಿ ನೋಡಬಿಡ್ತೀನಿ. ಈಗ ಹೇಳಿದ್ದೀನಲ್ವಾ, ಇಂಥ ಜಾಗದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ. ಮಾಡಲಿ, ಯಾರು ಹೇಳಿ, ಕಳಿಸ್ಲಿ ವಾಟ್ಸಪ್ಪಲ್ಲಿ ನನಗೆ, ಸ್ವಾಮಿ ಇಂಥ ಕಡೆ ಸ್ಟೇರ್ ಕೇಸ್ ಹಾಕ್ಲಿ ನೋಡೋಣ. ಇಲ್ಲ, ಸಾಧ್ಯನೇ ಇಲ್ಲ.
ವಿದ್ಯೆ ಯಾರ ಅಪ್ಪನ ಮನೆ ಸೊತ್ತಲ್ಲ. ಭಗವಂತ ಕೊಟ್ಟಿರ್ತಕ್ಕಂತಹ ಆ ವಿದ್ಯೆಯನ್ನ ಯಾರೋ ಒಬ್ಬರಲ್ಲಿ ಕಳಿಸಿರ್ತಾರೆ ಹೊರತು ಇದನ್ನ ಹೇಳುತ್ತೆ ದೈವ ಶಕ್ತಿ ಮಾನವ ಶಕ್ತಿ ಯಾವ್ದು ಜಾಸ್ತಿ ದೊಡ್ಡದಮ್ಮ? ದೈವ ಶಕ್ತಿ ಮಾನವ ಶಕ್ತಿ ಅಲ್ಲ, ಎರಡರಲ್ಲಿ ಯಾವ್ದು ದೊಡ್ಡದು? ದೈವ ಶಕ್ತಿನೇ. ದೈವ ಶಕ್ತಿ ದೊಡ್ಡದು. ಮನುಷ್ಯನ ಶಕ್ತಿ ಯಾವುದು? ನಮ್ಮಲ್ಲಿರೋ ಶಕ್ತಿ ಬುದ್ಧಿ. ಬುದ್ಧಿ ನಮ್ಮ ಶಕ್ತಿ ಬುದ್ಧಿ. ಮನುಷ್ಯನ ಬುದ್ಧಿ. ಅದಕ್ಕೇನು ಹೇಳ್ತಾನೆ, ನಮ್ಮ ಬುದ್ಧಿ ಕರ್ಮಾನುಸಾರಿಣಿ. ನಮ್ಮಲ್ಲಿರೋ ಬುದ್ಧಿ ಬರೀ ಕರ್ಮದ್ದೇ. ಬುದ್ಧಿ ಕರ್ಮಾನುಸಾರಿಣಿ ಅದನ್ನು ಹೇಳ್ತಾರೆ. ಕರ್ಮಾನುಸಾರಿಣಿ ಅದು ಬುಕ್ಕಲ್ಲಿ ಬರ್ದವ್ರಿಗೆ ಮುಂದೆ ಹೇಳಿಲ್ಲ ಅಂತ ನಾನು ಅನ್ಕೋತೀನಿ. ಬುದ್ಧಿ ಕರ್ಮಾನುಸಾರಿಣಿ ಅಂದ್ರು, ಹೇಳಲೇ ಇಲ್ಲ ಏನದು ಅಂತ. ಅಂದರೆ ನಾವು ಪುಸ್ತಕಗಳಲ್ಲಿ ಓದಿ 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 ಏನಾಗ್ತಾ ಇದ್ದೀವಿ ಅಂದರೆ ನಮಗೆ ಸಮಾಧಾನ ಬರ್ತಾ ಇಲ್ಲ, ಹುಚ್ಚಿಡಿತಾ ಇದೆ. ಅದಕ್ಕೋಸ್ಕರವಾಗಿ ಮನುಷ್ಯನ ಬುದ್ಧಿ ಹುಚ್ಚು. ನಮಗೆ ಬೇಕಾಗಿರ್ತಕ್ಕಂಥದ್ದು ದೈವಿಕವಾಗಿರ್ತಕ್ಕಂಥದ್ದು ಬೇಕಂದ್ರೆ ಅದೇ ಸಮಾಧಾನ. ಎಲ್ರಿಗೂ ಬರುತ್ತೆ ನಮ್ಮ ಸಮಾಧಾನ? ಇಲ್ಲ. ಇದೆಯಾ ನಮ್ಮ ಸಮಾಧಾನ? ಗಂಡನಿಗಿದೆಯಾ, ಹೆಂಡತಿಗಿದೆಯಾ, ಮಕ್ಕಳಿಗಿದೆಯಾ? ಯಾರಿಗೂ ಸಮಾಧಾನ ಇಲ್ಲ. ಮತ್ತೆ ಹೆಂಗ್ ಬದುಕ್ತೀರಾ? ಹೆಂಗ್ ನೆಮ್ಮದಿಯಾಗಿರ್ತೀರಾ? ಹೆಂಗ್ ಆರೋಗ್ಯವಾಗಿರ್ತೀರಾ? ಅದಕ್ಕೋಸ್ಕರವಾಗಿ ನವೆ ಅಂತ ಹೇಳಿದೆ ನಾನು. ಎಷ್ಟೋ ಜನ ನಗ್ತಾರೆ. ಈ ನವೆ ಯಾಕೆ ಬರುತ್ತೆ ಅಂದ್ರೆ ಸಿಕ್ಕಾಬಟ್ಟೆ ಯೋಚನೆ ಮಾಡೋರಿಗೆ ನವೆ ಜಾಸ್ತಿ. ತಲೆ ಕೆರೆದಿರ್ತಾರೆ, ಕತ್ ಕೆರೆದಿರ್ತಾರೆ, ಬೆನ್ ಕೆರೆದಿರ್ತಾರೆ, ಎಲ್ಲೆಲ್ಲೋ ಕೆರ್ಕೊತಿರ್ತಾರೆ. ಇದೇನಪ್ಪ ಇದು ಅಂದ್ರೆ ಮನಸ್ಸು ನೆಮ್ಮದಿ ಯಾರಿಗಿಲ್ಲೋ ಅವ್ರಿಗೆ ಕೆರೆತ ಜಾಸ್ತಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಾವೇರಿಯಿಂದ ರೇಣುಕಾ ಅಂತ. ನಮಸ್ತೆ ಮಾ. ಹಲೋ ರೇಣುಕಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ ಸ್ವಲ್ಪ ನೆಟ್ವರ್ಕ್ ಇರೋ ಹತ್ರ ಮಾತಾಡ್ತೀರಾ? ಕೇಳಿಸ್ತಾ ಇಲ್ಲ ನಮಗೆ ನೀವು ಮಾತಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಉತ್ತರಾಷಾಢ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಿ ಅಮ್ಮ, ಏನು ಬೇಕು? ಮಗನಿಗೆ ವಯಸ್ಸೆಷ್ಟು? 24 ರೀ ಮಗಳಿಗೆ. ಮಗಳ? ಹ್ಞೂನ್ರಿ. ಉತ್ತರ. ಏನು ಮಾಡ್ತಿದ್ದಾಳೆ? ಡಿಗ್ರಿ ಮುಗಿದ್ ಮನೆಯಾಗಿದ್ದಾಳ್ರಿ. ಇನ್ನು ತೋರ್ಸ್ಬೇಕ್ರಿ ಗುರುಜಿ. ನಕ್ಷತ್ರ ಬಗ್ಗೆ ಬೇಕಾಗ್ಬೇಕತ್ರಿ. ಈಗ ನಿಮ್ಮ ಮಗಳಿಗೆ ಏನು ಬೇಕು ಅಂತ ಕೇಳ್ತಾ ಇದ್ದೀರಾ? ಅದ ಆಕಿ ಉತ್ತರಾಷಾಢ ನಕ್ಷತ್ರ ಬಗ್ಗೆ ತಿಳ್ಕೊಬೇಕಂತಾರಿ ಗುರುಜಿ. ಅಲ್ಲಮ್ಮ, 24 ವರ್ಷಕ್ಕೆ ತಿಳ್ಕೊಂಡು ಏನು ಮಾಡ್ತೀಯ ತಾಯಿ? ಇಷ್ಟು ದಿವಸ ಗೊತ್ತಾಗಿಲ್ಲಲ್ರಿ ಗುರುಜಿ ನಿಮಗೆ. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ಇಲ್ರಿ, 10 ವರ್ಷ ಆತ್ರಿ. ಏನಾಗಿತ್ತು? ಅವ್ರು ಪಾಯ್ಜನ್ ತಗೊಂಡಿದ್ರಿ, ಮಾನಸಿಕ ಮಾಡ್ಕೊಂಡ್ರಿ. ನೋಡಿ, ಉತ್ತರಾಷಾಢ ನಕ್ಷತ್ರದ ಮಗಳಾಗ್ಲಿ ಮಗನಾಗ್ಲಿ ಹುಟ್ಟಿದ್ದಾರೆ. ಕೇಳಿಸ್ತಾ ಇದೆಯಾ? ಹ್ಞೂ. ತಂದೆಯಲ್ಲಿ ಇರ್ತಕ್ಕಂಥ, ತಂದೆಯ ವಂಶದಲ್ಲಿ ಇರ್ತಕ್ಕಂಥ ಅವ್ಯವಹಾರಗಳು, ಕೆಟ್ಟ ನಡತೆ. ಕೆಟ್ಟ ನಡತೆ ಅಂದ್ರೆ ಯಾರ್ದೋ ಮನೆ ಹಾಳು ಮಾಡ್ಬಿಟ್ಟಾರೆ, ಆಸ್ತಿ ಹೊಡ್ಕೊಂಡವ್ರೆ ಅಂತಲ್ಲ. ಯಾವುದನ್ನು ನಂಬಿಲ್ಲ, ಸರಿಯಾಗಿ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಗೊತ್ತಿಲ್ಲ, ದುರ್ಮಾರ್ಗ. ಏನ್ ಹೇಳ್ತಾರೆ ಇದಕ್ಕೆ? ದುರ್ಮಾರ್ಗದಲ್ಲಿ ಬಂದಂತ ತಂದೆ ಬಂದಂತಹ ಆದಿಯಲ್ಲಿ ಅವರ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ. ಉತ್ತರಾಷಾಢ ನಕ್ಷತ್ರ. ಇಡೀ 7 ತಲೆಮಾರು. ಎಷ್ಟು? 7 ತಲೆಮಾರು, 700 ವರ್ಷದಲ್ಲಿ ಬಂದಿರತಕ್ಕಂಥ ಪಿತೃವರ್ಗ ಅಂದ್ರೆ ತಂದೆಯ ಸ್ಥಾನ ಎಲ್ಲವೂ ಕಂಪ್ಲೀಟ್ ಫೇಲ್. ಒಬ್ರು ನಂಬಿಲ್ಲ, ಒಬ್ರಿಗೆ ಬೇಕಿಲ್ಲ, ಒಬ್ರಿಗೆ ಇಷ್ಟ ಇಲ್ಲ, ಒಬ್ರಿಗೆ ದುಡ್ಡೇ ಮುಖ್ಯ. ಈ ಥರದಲ್ಲಿ ಬಂದಿರತಕ್ಕಂಥ ಒಂದು ಕ್ಯಾಟಗರಿ ಆಗಿರ್ತಕ್ಕಂಥ ಒಂದು ವಂಶ. ಉತ್ತರಾಷಾಢ. ಈಗ ಈ ಹುಡುಗಿಗೆ ಮದುವೆ ಇಲ್ಲ, ಆರೋಗ್ಯ ಇಲ್ಲ, ಕೆಲಸ ಇಲ್ಲ, ಅಭಿವೃದ್ಧಿ ಇಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಏನ್ ಪುರುಷಾರ್ಥಕ್ರಿ ಬದುಕ್ತೀರಾ? ಯಾವ ರೀತಿ? ಮಗಳಿಗೆ ಒಳ್ಳೇದ, ಅಪ್ಪನಿಗೆ ಒಳ್ಳೇದ? ಅಪ್ಪ ಹೋಗಾಯ್ತು. ಅಪ್ಪ ಓದ್ ದಿನ ತಿಳ್ಕೊಬೇಕಿತ್ತು. ಇವರು ಈ ಕಿತ್ತೋಗಿರೋ ವಿಚಾರ ಯಾಕೆ ಬಂತು? ಯಾಕೆ ಕಿತ್ತೋಗಿರೋದು ಅಂದ್ರೆ ಅಕಸ್ಮಾತ್ ದಿಢೀರ್ ಅಂತ ಸತ್ರು ಮನೆಯಲ್ಲಿ. ಹೌದಾ? ತಿಳ್ಕೊಬೇಕಲ್ಲ. ಪಾಯ್ಸನ್ ಕುಡಿದ್ರು, ಹ್ಯಾಂಗ್ ಮಾಡ್ಕೊಂಡ್ರು, ಆಕ್ಸಿಡೆಂಟ್ ಆಯ್ತು. ಸರಿ ರೀ, ಕಾರಣ ನಿಮ್ಗೆ ತಿಳ್ಕೊತೀರಾ? ಒಬ್ಬ ವ್ಯಕ್ತಿ ಏಕಾಏಕಿ ಗಂಡನ್ ಬಿಟ್ಟು ಹೆಂಡತಿ ಸಾಯೋದು, ಹೆಂಡತಿ ಬಿಟ್ಟು ಗಂಡನ್ ಸಾಯೋದಕ್ಕೆ ಕಾರಣ ತಿಳ್ಕೊಬೇಕಲ್ಲ. ಹೌದು, ತಿಳ್ಕೊಬೇಕು. ನಿಮಗೆ ಕಾರಣ ಏನು ಹೇಳ್ತಾರೆ ಅಂದ್ರೆ, ಇಲ್ಲ ಸ್ವಾಮಿ ಪಾಯ್ಸನ್ ತಗೊಂಡು ಇದೇ ಕಾರಣ ಅಂತನಾ? ನೋ, ಅದು ಕಾರಣ ಅಲ್ಲ, ನಿಮ್ಮ ಕಲ್ಪನೆ. ಅದು ನೀವು ಅನ್ಕೊಂಡಿರೋದು. ಸಾವು ಕುಟುಂಬದಲ್ಲಿ ಯಾಕೆ ದಿಢೀರ್ ಸಾವು ಬರುತ್ತೆ?
ಅದಕ್ಕೆ ಹಲವಾರು ಕಾರಣ ಇರ್ಬೋದು. ಈ ದಿಢೀರ್ ಸಾವು ಯಾವುದು ಅಂದರೆ ಮಕ್ಕಳ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ದೇವ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ಸತ್ತವ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ಯಾವುದನ್ನೂ ತಿಳ್ಕೊಂಡಿಲ್ಲ ಅಮ್ಮ. ವಿಚಿತ್ರದ ಒಂದು ಕುಟುಂಬ ಇದು ಅಮ್ಮ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಅರ್ಥ ಆಯ್ತ್ರಿ. ನಾನು ನಿಮ್ಮಂತಲ್ಲಿ ಬರ್ಬೇಕಂತ ಆಗಲ್ಲ, ಬರಕ್ಕಾಗಲ್ಲಮ್ಮ. ಯಾವ ಕಾರಣಕ್ಕೂ ಬರಕ್ಕಾಗಲ್ಲ. ನಾನೇ ನಿನ್ಗೆ ಇಲ್ಲಿಂದ ದುಡ್ಡು ಮನಿ ಆರ್ಡ್ರ್ ಮಾಡೋದು, ನೀನು ಬರಕ್ಕಾಗಲ್ಲ. ಕಾರಣ ಗುರುಜಿ? ಕಾರಣ ಇಷ್ಟೊತ್ತರೆಗೂ ಹೇಳದ್ನಲ್ಲ, ದುರ್ಮಾರ್ಗದಲ್ಲಿ ನಡೆದಂತಹವರಿಗೆ ಒಳ್ಳೆಯ ಗುರುಗಳನ್ನು ಭೇಟಿಯಾಗ್ಲಿಕ್ಕಾಗಲ್ಲ. ದೇವಾಲಯಕ್ಕೆ ಹೋದರೆ ಯಾವ ಕಾರಣಕ್ಕೂ ದರ್ಶನ ಸಿಗ್ಲಿಕ್ಕಿಲ್ಲ. ಜಾಗ ಯಾವ ಕಾರಣಕ್ಕೂ ಭೂಮಿಯಲ್ಲಿ ಇಲ್ಲ. ಹಣದ ಮದ, ವಿದ್ಯೆಯ ಮದ, ಶಕ್ತಿಯ ಮದ, ಈ ಮದಾಂಧರಿಗೆ ಯಾವ ಕಾರಣಕ್ಕೂ ಜಾಗ ಇಲ್ಲ. ಇದನ್ನು ಹೇಳಿದ್ರೆ ಎಷ್ಟು ಜನಕ್ಕೆ ಬೇಜಾರಾಗುತ್ತೋ ಗೊತ್ತಿಲ್ಲ. ಬೇಜಾರಾದರೂ ನನಗದರ ಚಿಂತೆ ಇಲ್ಲ. ನೀವು ಯೋಚನೆ ಮಾಡಬಾರ್ದು ಅಂತ ಇಷ್ಟು ನೇರವಾಗಿ ಹೇಳಿದ್ದೀನಿ. ನಿಮ್ಮ ಯಜಮಾನರು ಹೋದಂತಹ ಸಾವಿನ ವಿಚಾರ ನಿಮಗೆ ಬೇಜಾರಾಯ್ತಾ ಇಲ್ವಮ್ಮ? ಬೇಜಾರು ಭಾಳ ಆಗಿತ್ತು ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ? ನಮ್ಮ ಯಜಮಾನ್ ಯಾಕೆ ಸತ್ರು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಹೋಗಿ ನೀವು ಹೇಳೋನು ಯಾರೂ ಇಲ್ಲ. ಹೌದ್ರಿ. ಯಾವನು ಹುಟ್ಟಿಲ್ಲ ಭೂಮಿಯಲ್ಲಿ. ಒಂದು ಮನೆಯಲ್ಲಿ, ಕುಟುಂಬದಲ್ಲಿ ಒಂದು ಸಾವು ಏನು ಕಾರಣ ಆಗಿದೆ ಅಂತ ಹೇಳುವಂತಹ ವ್ಯಕ್ತಿ ಪ್ರಪಂಚದ ಇತಿಹಾಸದಲ್ಲಿ ಹುಟ್ಟಿಲ್ಲ. ನಾವು ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀವಿ. ಚಾಲೆಂಜ್ ಮಾಡಿ, ಯಾವ ಕಾರಣಕ್ಕೆ ಸಾವಾಯಿತು, ಇದರಿಂದ ಕುಟುಂಬ ಏನೆಲ್ಲ ಅನುಭವಿಸುತ್ತೆ, ಎಷ್ಟು ಸಾವಿರ ವರ್ಷದ ಸಾಲ ಇದು, ಇನ್ನೆಷ್ಟು ಸಾವಿರ ವರ್ಷ ಬೇಕು ಇದನ್ನು ನಿವಾರಣೆ ಮಾಡೋಕ್ಕೆ. ಇಂಥ ತಾಕತ್ತಿರುವಂಥ ಹೇಳುವಂಥ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಈಗ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ದುಡ್ಡು ನಾನೇ ಕಳಿಸಿದ್ರು ನೀವು ಬರೋಕ್ಕಾಗಿಲ್ಲ ಅಂತ ಯಾಕೆ ಹೇಳಿದೆ ಅಂದರೆ, ಇಲ್ಲ, ಈ ಮಾತಲ್ಲಿ ಒಂದು ಸತ್ಯ ಇದೆ ಅಂದರೆ ನಾವೇ ಹೋರಾಟ ಮಾಡೋದು. ಏನು? ದೇವರ ಹತ್ರ ಶರಣಾಗತಿ ಆಗಬೇಕು. ನಿಮ್ಮ ಮಗಳು ದೇವ್ರನ್ನ ನಂಬ್ತಾಳ? ನಂಬ್ತಾಳ ಗುರುಜಿ. ಬೆಳಿಗ್ಗೆ ಸ್ನಾನ ಮಾಡೋ ಟೈಮ್ ಎಷ್ಟು? ನಾವು ಜಂಗಮ ಇರ್ಸೇವ್ರಿ, ಬೆಳಿಗ್ಗೆ ದೌಡ ಮಾಡ್ತೇವ್ರಿ ಗುರುಜಿ. ನನಗೆ ಈ ಭಾಷೆ ಅರ್ಥ ಆಗಲ್ಲ. ನಿಮ್ಮ ಮಗಳು ಎಷ್ಟೊತ್ತು ಸ್ನಾನ ಮಾಡ್ತಾಳೆ? 7 ಸ್ನಾನ ಆಕತ್ರಿ. ಎಷ್ಟೊತ್ತಿಗೆ? ಬೆಳಿಗ್ಗೆ 7 ಗಂಟೆ ಅನ್ನೋದಾಗ ಎಲ್ಲರದು ಸ್ನಾನ ಪೂಜೆ ಆಗಿರ್ತದೆ. 7 ಗಂಟೆಗೆ 7 ಗಂಟೆಗೆ ಸ್ನಾನ ಆಗತ್ತೆ. ಹ್ಞೂ ರೀ. ನೀವೆಷ್ಟು ಸ್ನಾನ ಮಾಡ್ತೀರಾ? ನಾವು 6 ಗಂಟೆಗೆ ಮಾಡ್ತೇವ್ರಿ. ಅಲ್ಲ, ಈಗ ಮಾಡ್ತಾ ಇದ್ದೀರಾ? ಮದ್ದು ಮಾಡ್ತೀರಾ? ಮದುವೆ ಆಗಕ್ಕೆ ಮುಂಚೆ ಏನಾದ್ರು ಮಾಡ್ತಿದ್ರಾ? ಮದುವೆ ಆಗಕ್ಕಿಂತ ಮುಂಚೆ ದೌಡ್ ಹಾಕಿದ್ವಲ್ರಿ ಗುರುಜಿ. ಓಕೆ. ಮದುವೆ ಆದ್ಮೇಲೆ ಮಾಡ್ತಿದ್ರಾ? ಮದ್ವೆ ಆದ್ಮೇಲನ ಕೂಡು ಕುಟುಂಬ ರೀ, ಜಂಜಾಟ ಭಾಳ ಇತ್ರಿ, ಟೈಮ್ ಸರಿ ಏನು ಹಾಕುದಿಲ್ರಿ. ಈ ಕೂಡು ಕುಟುಂಬದಲ್ಲಿ ಇದ್ರು ಅಂತ ಸಾಕಷ್ಟು ಜನಕ್ಕೆ ಸಮಸ್ಯೆ ಇದೆ. ಆದರೆ ಕೂಡು ಕುಟುಂಬದಲ್ಲಿ ಇದ್ಮೇಲೆ ಮದುವೆ ಮಾಡ್ಕೋಬಾರ್ದು, ಮಕ್ಕಳು ಮಾಡ್ಕೋಬಾರ್ದು. ಕೂಡು ಕುಟುಂಬದಲ್ಲಿರೋರು ಮತ್ತೆ ಅವ್ರಿಗೆ ಅನುಸಾರವಾಗಿ ನಡ್ಕೋಬೇಕಲ್ಲ ನೀವು. ಮತ್ತೆ ನೀವು ಮದುವೆ ಯಾಕೆ ಮಾಡ್ಕೋತೀರಾ? ನೀವು ಮಗು ಯಾಕೆ ಮಾಡ್ಕೋತೀರಾ? ಇದು ಬಿಟ್ಬಿಡ್ತಾರೆ ಹಳಬ್ರು. ಕೂಡು ಕುಟುಂಬ ಭಾರಿ ಒಳ್ಳೇದು, ಸರಿ ಅಲ್ವಾ? ಅವ್ರು ಊಟ ಮಾಡಿ ಅವರೆಲ್ಲ ಆಗಿ ಎಲ್ಲ ಮಲಗಿ ಮನೆ ಕ್ಲೀನ್ ಮಾಡಿ ಆಮೇಲೆ ಇವ್ರು ಊಟ ಮಾಡಿ ಮಧ್ಯರಾತ್ರಿ ಮಲ್ಕೊಂಡು ಮಗು ಮಾಡ್ಕೊಂಡು ಹುಚ್ಚು ಮಗು ಪಡ್ಕೊಂಡು ಯಾಕೆ ಬೇಕದು? ಕೂಡು ಕುಟುಂಬದವ್ರು ಬಂದು ಮಗು ಸರ್ ಮಾಡ್ತಾರಾ? ಇಲ್ಲ ಅಲ್ಲ. ಅಂದರೆ ಕೂಡು ಕುಟುಂಬ ಸರಿನೇ. ಅವ್ರಿಗೆಲ್ರಿಗೂ ಗೊತ್ತಿರಬೇಕಲ್ಲ, ಸಮಯಕ್ಕೆ ಸರಿಗೆ ಊಟ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದ್ರೆ ನೀವು ಬಚಾವ್. ಅವ್ರ ಅನುಕೂಲಕ್ಕೆ ತಕ್ಕಂತೆ ಮನೆಗೆ ಬರ್ತಾರೆ, ಅನುಕೂಲಕ್ಕೆ ತಕ್ಕಂತೆ ಊಟ ಮಾಡುವಂತಾರೆ. ನೀವು ಇದೆಲ್ಲ ಮುಗಿಸಿ ಊಟ ಮಾಡೋ ತನಕ ನೀವು ಹೆಂಗೆ ಬದುಕ್ತೀರಾ? ನಿಮ್ಗೆ ಮದುವೆ ಯಾಕೆ, ನಿಮ್ಗೆ ಮಕ್ಕಳು ಯಾಕೆ ಅಂತ ನೀವು ಕೇಳೋಕ್ಕಾಗಲ್ಲ. ದೊಡ್ಡವರು ಅಂತ ಇರ್ತಾರಲ್ಲ, ದಡ್ರು, ಅವ್ರನ್ನ ನಾನು ದಡ್ರು ಅಂತೀನಿ. ದೊಡ್ಡವರಲ್ಲ, ಅವ್ರು ದಡ್ರು. ಅವ್ರಿಗೆ ಬುದ್ಧಿ ಬರಬೇಕು. ಮುಂದೆ ಅಭಿವೃದ್ಧಿ ಆಗ್ತಕ್ಕಂಥ ಮಕ್ಕಳು ಆಗ್ತಕ್ಕಂಥವ್ರಿಗೆ ಸಮಯ ಕರೆಕ್ಟಾಗಿ ಊಟ ಮಾಡಿಸಿ ಏಳಿಸ್ಬೇಕು ಅಂತ ಆ ದಡ್ರಿಗೆ ಇಲ್ಲದ ಕಾರಣ ಈ ಹುಟ್ಟೋ ಮಕ್ಕಳೆಲ್ಲ ದಡ್ರೆ. ಅವ್ರು ದಡ್ರು, ಇವ್ರು ಹೇಳೋದು ದೊಡ್ಡವರು ಅಂತ. ಇದನ್ನ ದಡ್ರು ಅಂತ ನಾವು ತಿಳ್ಕೋಬೇಕು. ಯಾಕೆ ಅವ್ರು ದಡ್ರು ಮಾಡಿದಾಗ ನಾವು ಬುದ್ಧಿವಂತರಾಗೋದು. ನಾವು ಅವ್ರು ದೊಡ್ಡವರು ಅಂದ್ಕೊಂಡು ಇವ್ರು ದಡ್ರಾಗ್ತಾರೆ. ಆ ಕಾರಣದಿಂದಾಗಿ ಇದು ಕೇಳಕ್ಕೆ ವಿಚಿತ್ರವಾಗಿರಬಹುದು. ದೊಡ್ಡವರು ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಿದ್ರೆ, 100 ವರ್ಷ ಬಾಳಿ ಬದುಕಿದ್ರೆ ಅವ್ರ ಫೋಟೋ ಇಟ್ಕೊಂಡು ದಿನ ಅವ್ರನ್ನೇ ಪೂಜೆ ಮಾಡಿ ದೇವ್ರು ಮಾಡಕ್ಕೆ ಹೋಗ್ಬೇಡಿ. ಅರ್ಧರ್ಧ ವಯಸ್ಸಲ್ಲಿ ಸತ್ತಿರೋರಿಗೆ ಮಾತ್ರೆ ತಿಂದು ಆಪರೇಷನ್ ಮಾಡಿ ಸತ್ತಿರೋರಿಗೆ ಫೋಟೋ ಮಾಡ್ಕೊಂಡು ಪೂಜೆ ಮಾಡಿದ್ರೆ ದಟ್ಟ ದರಿದ್ರ ಹಿಡ್ಕೊಂಡು ಇದು ಕುಟುಂಬ ಎಲ್ಲ ಬೀದಿ ಪಾಲಾಗ್ಬಿಡುತ್ತೆ. ಈ ವಿಚಾರವನ್ನು ನೇರವಾಗಿ ನಿಕಟವಾಗಿ ಹೇಳ್ತಕ್ಕಂತಹ ಕಾರ್ಯಕ್ರಮ ಅಂದರೆ ನೀವು ಪ್ರತಿಯೊಬ್ಬರು ಬೆಚ್ಚು ಬೆರಗಾಗ್ತೀರಾ. ಏನಪ್ಪ ಹಿಂಗೆ ಹೇಳ್ತಾರೆ ಅಂತ. ಯಾರೋ ಪುಣ್ಯಾತ್ಮ ಹೇಳಿದ್ರು 147, ಅದು ಯಾವುದೋ ಒಂದು ಗುಂಡು ಆರಿಸ್ತಾರೆ 140 ಅಂತ. ಅದು ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮದು ಗುಂಡು ಬುಲೆಟ್ ಹಂಗೆ ಬಿಡೋದು. ಕಾರಣ ತಟ್ಟಬೇಕು.
ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ, ಮಲ್ಕೊಂಡ್ಬಿಟ್ಟಿದ್ದಾರೆ. ಆ ಎಚ್ಚರ ಆದಾಗ ಇದೇನೋ ಹೇಳ್ಬಿಟ್ರಲ್ಲ ಅಂತ ಹೊಟ್ಟೋಗ್ಬಿಡ್ತಾರೆ. ಎಚ್ಚರ ಆಗಿದ್ರೆ ಮಾತು ಅರ್ಥ ಆಗತ್ತೆ, ಮಲಗಿದ್ರು ಎಚ್ಚರ ಆಗಲ್ಲ. ಹಾಗಾಗಿ ಅಮ್ಮ ನಿಮಗೆ ಖುಷಿ ಆಯ್ತಾ ಬೇಜಾರಾಯ್ತಾ? ಗುರುಜಿ ಖುಷಿ ಆಯ್ತ್ರಿ. ನನಗಿನ್ನೂ ಒಬ್ಳು ಹೆಣ್ಮಗಳದಳ್ರಿ, ಅವ್ಳು ಅಮ್ಮ ಮನುಷ್ಯ ಇದೇ ಕೆಟ್ಟ ಬುದ್ಧಿ ಅನ್ನೋದು, ಇದನ್ನೇ ಕೆಟ್ಟ ಬುದ್ಧಿ ಅನ್ನೋದು. ಬರೀ ಶಾಸ್ತ್ರ ಕೇಳೋ ಜೀವನದಲ್ಲೇ ಕಳೆದು ಬಿಡ್ತೀರಾ ನೀವು. ಈ ಕರ್ಮ ತೊಳಿರಿ ಅನ್ನೋ ಇನ್ನೊಬ್ಳು, ಆಮೇಲೆ ನಮ್ಮ ಪಕ್ಕದ ಮನೆಯವಳು, ಇವೆಲ್ಲ ಏನಕ್ಕೆ ಬೇಕ್ರಿ? ಯಾವ ಥರ ನೀವು ಜೀವನದಲ್ಲಿ ಬದುಕ್ತೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದೊಂದು ಸರ ಮಾಡದೆ ಇನ್ನೊಂದು ಮಗು ಮಾಡ್ಕೊಳಂಗಿಲ್ಲ ಅಮ್ಮ. ಎಷ್ಟು ಜನಕ್ಕೆ ಗೊತ್ತಿದು? ಗೊತ್ತಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಹೆಣ್ಣಾಗಲಿ ಗಂಡಾಗಲಿ ಒಂದು 8 ಮಾಡ್ಕೊಂಡ್ಬಿಡ್ತಾರೆ. ಇದು 2ನೇ ಸ್ವಾಮಿ, ಇದು 3ನೇ ಸ್ವಾಮಿ, ಏನಿದು ಸ್ಕೂಲಾ? ಕ್ಯೂ. ಒಂದು ಮಗು ಹುಟ್ಟದ ಮೇಲೆ ಅದನ್ನ ರಿಪೇರಿ ಮಾಡದೆ ಇನ್ನೊಂದು ಮಗು ಮಾಡ್ಕೊಂಡ್ರೆ ಶತಮೂರ್ಖತನ, ಬೇಜವಾಬ್ದಾರಿತನ. ಮಕ್ಕಳ ಬಗ್ಗೆನೇ ಗೊತ್ತಿಲ್ಲ, ಮಗು ಮಾಡ್ಕೊಡೋದು ಗೊತ್ತಿಲ್ಲ, ಮಗು ಬೆಳೆಸೋದು ಗೊತ್ತಿಲ್ಲ, ಮಗು ಊಟ ಕೊಡೋದು ಗೊತ್ತಿಲ್ಲ, ಮಗು ಪ್ರೀತಿ ಮಾಡೋದು ಗೊತ್ತಿಲ್ಲ. ಮತ್ತು ಏನಕ್ಕೆ ಮಗು? ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ನಿಮ್ಮ ಮಗು ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ? ಇಲ್ಲ. ಮತ್ತು ಯಾಕೆ? ಅಂಥ ಮಗುವಿಗೆ ಜನ್ಮ ಕೊಟ್ಟವರು ನೀವು ಏನು? ನೀವು ಚೆನ್ನಾಗಿಲ್ಲ, ಮಗುನೂ ಚೆನ್ನಾಗಿಲ್ಲ, ಪ್ರಪಂಚವೇ ಚೆನ್ನಾಗಿಲ್ಲ. ಆ ಕಾರಣದಿಂದಾಗಿ ರೋಗ ರುಜಿನಗಳು ನಮ್ಮ ದೇಶದಲ್ಲಿ ಯಾಕೆ ತಾಂಡವಾಡ್ತಾ ಇದೆ ಅಂದರೆ, ಈ ಸತ್ಯ ಯಾವತ್ತು ಯೂನಿವರ್ಸಿಟಿ ಓಪನ್ ಆಗುತ್ತೋ, ಓಪನ್ ಅಂತೂ ಆಗಲ್ಲ. ಯೂನಿವರ್ಸಿಟಿಯಲ್ಲಿ ಹೇಳೋರು ಕೇಳೋರು ಯಾವುದೇ ಕಾರಣಕ್ಕೂ ಇಲ್ಲವೇ ಇಲ್ಲ ಅಂದರೆ ಉತ್ಪತ್ತಿ ಆಗೋದಲ್ಲಿ ಬಂತು. ಹಾಗಾಗಿ ಅಮ್ಮ ನೀನು ದೇವರ ಸೇವೆ ಅಂತಕ್ಕಂಥದ್ದು ಏನಾದ್ರು ಒಂದು ದೇವರಿಗೆ ಶರಣಾಗತಿಯಾಗಿ ಅಲ್ಲಿ ಹೋಗಿ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದೋ, ಬಾಗಿಲು ತೊಳೆಯೋದೋ ಏನಾರು ಒಂದು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತ ನನಗೆ ದಾರಿ ತೋರಿಸಪ್ಪ ಅಂತ ಅಂದಾಗ ನೀವು ಬರೋಕ್ಕೆ ಅವಕಾಶ ಆಗಬಹುದೇನೋ, ಗ್ಯಾರಂಟಿ ಇಲ್ಲ. ಈ ಪ್ರಯತ್ನ ಮಾಡಿ, ಹೆದರ್ಕೋಬೇಡಿ. ನಿಮ್ಮ ಥರ ಜನಗಳು, ಕೋಟಿ ಜನಗಳು ಹಿಂಗೆ ಸೋಮಾರಿತನದಿಂದ ಜೀವನ ಕಳೀತಾ ಇದ್ದಾರೆ. ಕೋಟಿ ಜನ. ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ ಹೊರತು ನಿಮಗೆ ಅಂತ ಅನ್ಕೋಬೇಡಿ. ಒಳ್ಳೆಯದಾಗಲಿ ತಾಯಿ, ಪ್ರಯತ್ನ ಮಾಡಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನೇರವಾಗಿ ಮಾತನಾಡಬಹುದು. ಗುರೂಜಿ, ನೀವಾಗಲೇ ಸಮಾಧಾನದ ಬಗ್ಗೆ ಮಾತನಾಡ್ತಾ ಇದ್ರಿ, ಅದನ್ನು ಮುಂದುವರಿಸ್ಬೋದಾ? ಈಗ ವಿಚಾರ ಏನಂದರೆ, ನಮಗೆ ಭಗವಂತ ಮೂಗು ಕೊಟ್ಟಿದ್ದಾನೆ. ಹೌದು. ಹೌದು ತಾನೆ? ಹೌದು. ಮೂಗಿದೆ ತಾನೆ? ಹೌದು. ಮೂಗಿನ ಬಗ್ಗೆ ತಿಳ್ಕೊಂಡಿದ್ದೀವಾ? ಇಲ್ಲ. ಏನು ಕೊಟ್ಟ ದೇವರು ಅಂದರೆ ಮೂಗನ್ನ ಉಸಿರಾಡಕ್ಕೆ ಅಂತ. ಉಸಿರಾಡಕ್ಕೆ ಅಷ್ಟೇ ಗೊತ್ತಿರೋದು. ಹೌದು. ಮೂಗು ಕೊಟ್ಟಿರ್ತಕ್ಕಂಥ ದೇವರು ಒಂದು ಸಂದೇಶ ಕೂಡ ಕೊಟ್ಟಿದ್ದಾನೆ, ತಿಳ್ಕೊಂಡ್ರೆ. ಇಲ್ಲ ನೀನು ಹೇಳ್ದಂಗೆ ಉಸಿರಾಡಕ್ಕೆ ದೇವ್ರು ಕೊಟ್ಟಿರೋದು ಅಂತ ಹೇಳ್ತಾರೆ. ಒಂದು ಮೂಗಿನಲ್ಲಿ ಜಾಸ್ತಿ ಉಸಿರಾಟ ಸ್ಪೀಡಾಗಿ ಬರುತ್ತೆ, ಇನ್ನೊಂದಲ್ಲಿ ಕಮ್ಮಿ ಬರುತ್ತೆ. ಯಾಕೆ? ಎರಡೂ ಮೂಗಲ್ಲಿ ಒಂದೇ ರೀತಿ ಉಸಿರಾಟ ಇಲ್ಲ. ಒಂದರಲ್ಲಿ ಜಾಸ್ತಿ ಬರುತ್ತೆ ಸ್ಪೀಡಾಗಿ, ಒಂದರಲ್ಲಿ ಕಮ್ಮಿ ಬರುತ್ತೆ. ಯಾಕೆ? ಅದರ ಉಪಯೋಗಗಳು ಏನು ಅಂತ ಕೇಳಿದ್ರೆ ಹೇಳ್ಬೇಕಲ್ಲ. ಹೌದು. ಹೇಳೋಕ್ಕಾಗತ್ತೆ ಅಂತ್ಯಾ, ಕಷ್ಟ ಅಂತ್ಯಾ? ಹೇಳ್ಬೋದು ಗುರುಜಿ, ನೀವು ಪ್ರಯತ್ನ. ಯಾವುದು ಜಾಸ್ತಿ ಸ್ಪೀಡಾಗಿ ಬರುತ್ತೋ ಅದೇ ರೋಗದ್ದು. ಜಾಸ್ತಿ ಉಸಿರಾಟ ಸ್ಪೀಡಾಗಿ ಬರುತ್ತಲ್ಲ ಅದು ರೋಗದ ಮೂಗು. ನಿಧಾನಕ್ಕೆ ಬರುತ್ತಲ್ಲ ಅದು ಉಸಿರಾಟದ ರಿಯಾಲಿಟಿ, ಹೃದಯಕ್ಕೆ ಸಂಬಂಧಪಟ್ಟಂಥ ಭಾಗ. ಅದಕ್ಕೆ ರಾತ್ರಿ ಹೊತ್ತು ಮಲ್ಕೊಂಡ್ರೆ ಒಂದು ಸೈಡ್ ಯಾರು ಮಲ್ಕೊಳಕ್ಕಾಗಲ್ಲ. ಈ ಕಡೆ ಮಲ್ಕೊಂಡು ಆ ಕಡೆ ತಿರುಗ್ಕೊಂಡು, ಈ ಕಡೆ ತಿರುಗ್ಕೊಂಡು, ಹೊಟ್ಟೆ ದಬ್ಬಾಕೊಂಡು, ಬೆನ್ನ ಮೇಲೆ ಮಾಡ್ಕೊಂಡು, ಕಾಲಗಲ ಮಾಡ್ಕೊಂಡು, ಇದೆಲ್ಲ ಏನಕ್ಕೆ ನಡೆಯೋದು ಅಂತ ಇದೇನೆ. ಸರಿಯಾಗಿ ಉಸಿರಾಟ ಆಗ್ತಿಲ್ಲ. 100 ಜನರನ್ನ ಕರೆಸಿದ್ರೆ ಒಬ್ರು ಸಿಕ್ಕಲ್ಲ ಕರೆಕ್ಟಾಗಿ ಉಸಿರಾಡೋರು. 100 ಮೆಂಬರ್ಸ್ನ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡೋಣ ಬೇಕಾರೆ, ಇದು ಚಾಲೆಂಜು ನಮ್ಮ ಕಾರ್ಯಕ್ರಮದಲ್ಲೇ ಮಾಡೋಣ ಬೇಕಾರೆ. 1000 ಜನದಲ್ಲಿ ಒಬ್ರು ಸಿಕ್ಕಲ್ಲ. ಯಾಕೆ ಅಂದರೆ ಉಸಿರಾಡೋದೇ ನಮಗೆ ಗೊತ್ತೇ ಇಲ್ಲ. ಹೇಗೆ ಉಸಿರಾಡಬೇಕು ಅನ್ನೋದು ಅಲ್ಲ, ಉಸಿರಾಡೋದು ಸರಿ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಹೆಂಗ್ ಉಸಿರಾಡೋದು ಅಂದ್ರೆ ದೇವ್ರು ಕೊಟ್ಟಿದ್ದು ಅಂತಾರೆ. ನೀನು ಚೆನ್ನಾಗಿ ಹೇಳಿದೆ, ನೀನು ಅಯ್ಯೋ ಪ್ರಳಯ ಅಂತ ಜನ ಸ್ವಾಮಿ ದೇವ್ರು ಕೊಟ್ಟಿದ್ದಲ್ವಾ ಅದು ಅಂತಾರೆ. ಹೌದು. ಆಮೇಲೆ 1-2 ದೇವ್ರು ಕೊಟ್ಟಿದ್ದೆ ಅಂತ ಹೇಳೋದು. ನಾವು ಮಾಡಿದ್ದ ಅಂತ ತಿನ್ನೋದು ಇವರು, ಹೇಳೋದು ದೇವ್ರಿಗೆ. ಹೌದು ತಾನೆ? ಮದುವೆ ಮಾಡ್ಕೊಳ್ಳೋದು ಇವರು ಹೆಂಡ್ತಿನ, ಹೇಳೋದು ದೇವ್ರಿಗೆ ಇಂಥ ಹೆಂಡ್ತಿ ಯಾಕೆ ಕೊಟ್ಟ ಅಂತ. ಅಮ್ಮ ನಮ್ಮಲ್ಲಿ ಬರೀ ಸುಳ್ಳು, ಇನ್ನೊಬ್ಬರ ಮೇಲೆ ಹಾಕೋದೇ ನಮ್ಮ ಅಭ್ಯಾಸ. ಹೌದು ತಾನೆ? ಈ ಅಭ್ಯಾಸ ಹೋಗಬೇಕು ಅಂದ್ರೆ ನಮಗೆ ಮೂಗಲ್ಲಿ ಉಸಿರಾಡೋದ ಬಗ್ಗೆ ತಿಳ್ಕೋಬೇಕು. ಮೂಗಲ್ಲಿ ಉಸಿರಾಡೋದು. ಓಕೆ ಗುರುಜಿ, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಯೋಗೇಶಪ್ಪ ಅಂತ ತರೀಕೆರೆಯಿಂದ. ನಮಸ್ತೆ ಸರ್. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆ. ಓಕೆ, ನಿಮ್ಮ ನಕ್ಷತ್ರ ಹೇಳ್ತೀರಾ? ಮೂಲ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ. ಮೂಲ ನಕ್ಷತ್ರ. ಹಲೋ ಸರ್, ನಮಸ್ಕಾರ. ಹೇಳಿ ಸರ್. ನಮ್ಮನೇರು 24ರಿಗೆ ತೀರೋಗ್ಬಿಟ್ರು, ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಎಷ್ಟು ವಯಸ್ಸು ಅವ್ರಿಗೆ? 55. ನೀವೇನು ಮಾಡ್ತೀರಾ ಯಜಮಾನ್ರೆ? ವ್ಯವಸಾಯ, ತೋಟ. ಓಕೆ.
ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಭಾರಿ ಹಳೆ ಮನೆ ಸರ್ ಇದು. ಅದೇ ಎಷ್ಟು ವರ್ಷದ್ದು? ಅದೇ ಭಾರಿ ಹಳೆ ಮನೆತನ ಇದು. ಯಾವ ಊರಲ್ಲಿ ಇರೋದು ನೀವು? ನಾವು ಇಲ್ಲಿ ತರೀಕೆರೆ ಹತ್ರ ಬೆನಹಳ್ಳಿ ಅಂತೇಳಿ. ಓಕೆ, ಮೆಟ್ಲು ಹಾಕಿದ್ದೀರಾ ಮನೆಗೆ? ಇಲ್ಲ ಇಲ್ಲ, ಹಳೆ ಮನೆ ಸರ್, ಕರೆ ಹಂಚಿನ ಮನೆ. ಓ ಹೋ 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 ಹೋ, ಓಕೆ ಓಕೆ ಓಕೆ. ಹೋಗ್ಲಿ, ಕಾಂಪೌಂಡ್ ಭಾರಿ ಹಳೆ ಇದೆಯಾ ಗಳ. ಮನೆಗೆ? ಕಾಂಪೌಂಡ್ ಇದೆಯಾ? ಇಲ್ಲ ಇಲ್ಲ. ಯಾಕೆ ಮನೆ ಕಾಂಪೌಂಡ್ ಹಾಕಿಲ್ಲ? ಇಲ್ಲಾಂದ್ರೆ ಬೀದಿ ಬಡ್ಡಿಗೆ ಐತಿ, ಹಿಂದ್ಗಡೆಗೂ ಜಾಗ ಐತಿ. ಕಾಂಪೌಂಡ್ ಯಾರು ಹಾಕಿಲ್ಲ ಇಲ್ಲಿ. ನಮ್ಮಲ್ಲೆಲ್ಲ ಹಳ್ಳಿ ಚಿರಂಡಿ ಬಡ್ಡಿಗೆ ಮನೆ. ಓಕೆ. ಹಂಗೆ ನಿಮ್ಮ ಸರ್, ಮದುವೆ ಆಗಿ ನಮ್ಮನೆಯವರು ಹೆಂಗ್ಸರು ಆಯ್ತು. ಮನೆಯವರು ಹೆಂಗ್ಸರು ತೀರೋಗ್ಬಿಟ್ರು. ಸರಿ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಈಗ 3 ಮಕ್ಕಳು ಮದುವೆ ಮಾಡಿದೀನಿ. ಹೆಣ್ಮಕ್ಳು 3 ನಮ್ಮ ಮಕ್ಳಿಗೂ. ನೀವು ಮದುವೆ ಆಗಿ ಎಷ್ಟು ವರ್ಷ ಮದುವೆ ಆಗಿ ಎಷ್ಟು ವರ್ಷ ಅಂದ್ರೆ 3 ಮಕ್ಕಳು ಮದುವೆ 2009. ತಗೋ ಈಗ ನಾನು ಪೆನ್ ತಗೊಂಡು ಬರ್ಕೋಬೇಕು. ಅಲ್ಲ, ಎಷ್ಟು ವರ್ಷ ಆಯ್ತು ಅಂತ ಹೇಳಿ ಅಂದ್ರೆ ಇಸ್ವಿ ಹೇಳ್ತಿರಲ್ಲಪ್ಪ. 2009 ಮದುವೆ ಆಯ್ತು. 16 ವರ್ಷ ಆಗಿದೆ. ಓಕೆ. ನಿಮ್ಮ ಹೆಂಗಸರು ಮಾಂಗಲ್ಯ ಸರ ಹಾ ಕಟ್ಟಾಗಿದ್ದು ಗೊತ್ತಾ ನಿಮಗೆ? ಇಲ್ಲ ಇಲ್ಲ, ಕಟ್ಟಾಗಿಲ್ಲ. ನಿಮಗೆಲ್ಲ ಹೇಳಿದಾರೆ ಬಿಡಿ, ಪಾಪ ನಿಮ್ಗೆ ಎಷ್ಟಲ್ಲಿ ಪುರ್ಸೊತ್ತು ಎಷ್ಟಿದೆ. ಓಕೆ, ಇರಲಿ, ವಿಷಯಕ್ಕೆ ಬರೋಣ. ನಿಮ್ಮ ಮನೆ ಮಾಂಗಲ್ಯ ಸರ ಕಟ್ಟಾಯ್ತು ಸರ್. ನಾನು ಕೇಳಿದ್ದೇನು? ಅದೇ ಅದೇ ತಾಳಿ ಸರ ಅಂದ್ರೆ ಇಲ್ಲಿ ಒಂದ್ಸರಿ ಅಂತಮ್ಮ ಜಗಳದಾಗ ಒಂದ್ಸರಿ ಹಿಂಗೆ ಕಟ್ ಮಾಡಿದ್ರು ಸರ್, ಅರ್ಧ ಹಾಕಿದ್ರು. ಆವಾಗ ತಿಳ್ಕೊಂಡಿದ್ದಿದ್ರೆ ನಿಮ್ಮ ಹೆಂಡತಿ ಉಳ್ಕತ್ತಿದ್ರು. ಇದು ತಿಳ್ಕೋಬೇಕು. ಮನೆಯಲ್ಲಿ ಹೆಂಗಸರಿಗೆ ಪದೇ ಪದೇ ಯಾವಾಗಾದರೂ ಕರಿಮಣಿ ಹೊಡೆಯೋದು, ಅವಳ ಹೊಡೆಯೋದು, ಕಟ್ಟಾಯ್ತಾ ಇರೋದು, ಸೌದಾಯ್ತಾ ಇದೆ ಅಂತ ಗೊತ್ತಾಗೋದು, ಕಳ್ಳ ಕಿತ್ಕೊಂಡು ಹೋಗೋದು, ಆಮೇಲೆ ಕೆಲವು ಸ್ನಾನ ಮಾಡೋಕೆ ಬಿಟ್ಬಿಟ್ಟು ಗೂಟಕ್ಕೆ ನೆತ್ತಾಕ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋದು, ವಾಕ್ ಹೋಗೋಕೆ ಒಂದು ಹಾಕ್ಕೊಳ್ಳೋದು, ಇದೆಲ್ಲ ಮಾಡ್ತಾರಲ್ಲಮ್ಮ ಸರ್ಕಸ್ಸು. ಹೌದು. ಆಮೇಲೆ ಜೂಟಾಟ ಆಡೋದು, ಗಂಡ ಹೆಂಡತಿ ಜಗಳ ಆದಾಗ ಕಿತ್ಬಿಟ್ಟು ಹಿಂಗೆ ಬಿಸಾಕೋದು, ಅವ್ನು ಕ್ಯಾಚ್ ಇಟ್ಕೊಳ್ಳೋದು, ಇದೆಲ್ಲ ನಡೆಯುತ್ತೆ. ಇಂಥವ್ರಿಗೆಲ್ಲ ತಿಳ್ಕೊಳ್ಳಿ, ದಾಂಪತ್ಯ ಚೆನ್ನಾಗಿಲ್ಲ, ಲೈಫ್ ಚೆನ್ನಾಗಿಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದು ವಕೆಟ್ ಯಾವತ್ತು ಉಳಿತದೋ ಗೊತ್ತಿಲ್ಲ, ಹೋಗುತ್ತೆ ಅಂತ ತೀರ್ಮಾನ. ಮಾಂಗಲ್ಯ ವ್ಯತ್ಯಾಸವಾಗುವಂತಹ ಯಾವುದೇ ದಾಂಪತ್ಯದಲ್ಲಿ ಎಷ್ಟೋ ಮದುವೆಗಳಲ್ಲಿ ಉಲ್ಟಾ ಮಾಂಗಲ್ಯ ಕಟ್ಟಿರ್ತಕ್ಕಂಥ ಪುಣ್ಯಾತ್ಮರು ನಮ್ಮ ದೇಶದಲ್ಲಿದ್ದಾರೆ. ಮದುವೆ ದಿನ ಉಲ್ಟಾ ಮಾಂಗಲ್ಯ. ಯಾಕೆ ಅಂದ್ರೆ ಅಲ್ಲೇ ದೇವ್ರು ತೋರಿಸ್ತಾನೆ, ಕಮಂಗಿ ಮುಂಡೆದೆ ನಿನ್ನ ಮದುವೆ ಸೂಕ್ತ ಇಲ್ಲ. ಮದುವೆಯ ಗಂಡ ಹೆಂಡತಿ ಜೊತೆಲಿ ಹೋಯ್ತಿರ್ತಾರೆ, ಗಲಾಟೆ ಆಗ್ಬಿಟ್ಟು ಕಳ್ಳ ಬಂದು ಪಟಾರ್ ಅಂತ ಕಿತ್ಕೊಂಡು ಚೈನ್ ಹೊಟ್ಟೋಗ್ತಾನೆ. ಯಾಕೆ ಅಂದರೆ ನೀನು ಮದುವೆ ಮಾಡ್ಕೊಂಡು ಚೆನ್ನಾಗಿಲ್ಲ. ಇದು ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ, ಆಗೋದೂ ಇಲ್ಲ. ಯಾಕೆ ಅಂದರೆ ಶಾಸ್ತ್ರ ಹೇಳೋರಿಗೆ ಇದು ಗೊತ್ತೇ ಇಲ್ಲ. ಮಾಂಗಲ್ಯ ಅಂತಕ್ಕಂಥದ್ದಕ್ಕೆ ಅಷ್ಟೊಂದು ಬಲವಾದ ಕಾರಣವನ್ನು ಕೊಟ್ಟು ಚೌಲ್ಟ್ರಿ ಮಾಡಿ, ಮದುವೆ ಮಾಡಿ, ಮಂತ್ರ ಹೇಳಿ, ಗಟ್ಟಿ ಮೇಳ ಎಲ್ಲ ಮಾಡಿಸಿ ಅಷ್ಟು ಜನ ಕೈಲಿ ಮುಟ್ಟಿಸ್ತಾರಲ್ಲ, ಅದಕ್ಕೆ ಮಾಂಗಲ್ಯ ಬಿಗಿ ಇಲ್ಲ. ಈಗ ನಿಜವಾದ ಮದುವೆ ಯಾರು ಮಾಂಗಲ್ಯವನ್ನು ಮುಟ್ಟಬಾರದು, ಬೇರೆಯವರು ಮುಟ್ಟೋ ಹಾಗಿಲ್ಲ. ಗಂಡ ಮಾತ್ರ ಮುಟ್ಟಬೇಕು. ಅಂದರೆ ಮದುವೆ ಮಾಡ್ಕೊಳ್ತಕ್ಕಂತಹ ತಂದೆ ತಾಯಿ 4 ಜನ, ಮದುವೆಯಾಗೋ ಹುಡುಗ ಒಬ್ಬ, ಎಷ್ಟಾಯ್ತು? 5. ಅಷ್ಟೇ ಜನ ಮಾಂಗಲ್ಯ ಮುಟ್ಟಬೇಕು. ಇವರು ಎಲ್ಲ ಕಡೆ ದರ್ಶನ ತಗೊಂಬಂದು ಹಿಂಗೆ ಇಟ್ಕೊಂಡು ಹೋಯ್ತಾರೆ. ಅವ್ನು ಚಪ್ಪಲಿ ಹಾಕಿರ್ತಾನೆ, ಹಂಗೆ ಮುಡ್ತಾನೆ. 3 ಕಟ್ಕೊಂಡಿರ್ತಾನೆ, ಹಂಗೆ ಮುಡ್ತಾನೆ. ಎಂಟಿ ಬಿಟ್ಟಿರ್ತಾನೆ, ಹಂಗೆ ಮುಡ್ತಾನೆ. ಏನಮ್ಮ, ಇವರೆಲ್ಲ ಮಾಂಗಲ್ಯ ಮುಟ್ಟಿದ್ರೆ ನಾಳೆ ಆ ಮಾಂಗಲ್ಯ ಎಲ್ಲಿಗೆ ಹೋಗುತ್ತೆ? ಆ ಹುಡುಗಿನೂ ಇದನ್ನ ಅನುಭವಿಸ್ಬೇಕು. 3 ಮದುವೆ ಮಾಡ್ಕೊಂಡಿರ್ತಾರಮ್ಮ, ಅವ್ರಿಗೆ ಆ ಹುಡುಗಿಗೆ ಆಶೀರ್ವಾದ ಬೇಕಾ? ಇದು ಬೇಡ. ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರೋದು? ಈ ಬೇರೆಯವ್ರ ಕೈಲಿ ಮಾಂಗಲ್ಯ ಏನಕ್ಕೆ ಮುಟ್ಟಿಸ್ತೀರಾ? ನಂಬರ್ 1. ದಾರೆ ಎರೆಸೋದಂತೂ ಇನ್ನೂ ವಿಚಿತ್ರ. ಅಲ್ಲ ರೀ, ಇವ್ರ ಮಗಳಿಗೆ ದಾರೆ ಎರಿಯಕ್ಕೆ ಯಾವನೋ ಬಂದು ಯಾಕೆ ಹಾಲು ಬಿಡ್ಬೇಕಲ್ಲಿ? ಸರಿನಾ ಇದು ಮದುವೆಗಳು ಮಾಡ್ತಾ ಇರೋದು? ಇಲ್ಲ. ಈ ಸಂದರ್ಭಕ್ಕೆ ಹೇಳ್ತಾ ಇದ್ದೀನಿ, ಮದುವೆಗಳು ಮಾಡ್ತೀರಾ, ಏನು ಅರ್ಥ ಇದೆ? ಬೇರೆಯವ್ರ ಕೈನಲ್ಲಿ ಯಾಕೆ ಅಕ್ಷತೆ ಹಾಕಿಸ್ತಾರೆ? ಹೆಣ್ಣು ಗಂಡಿಗೆ ಶೂ ಹಾಕಿರ್ತಾರೆ, ಚಪ್ಪಲಿ ಹಾಕಿರ್ತಾರೆ, ನೆನ್ನೆ ತಿಥಿ ಊಟ ಮಾಡ್ಕೊಂಬಂದಿರ್ತಾರೆ, ಅಥವಾ ಮನೇಲಿ ಯಾರೋ ಸತ್ತಿರ್ತಾರೆ, ಅವ್ರು ಬಂದಿರ್ತಾರೆ ಲಗ್ನ ಪತ್ರಿಕೆ ಕೊಟ್ರಲ್ಲ ಅಂತ, ಅವ್ರ ಕೈಲೂ ನೀವು ಮಂತ್ರಾಕ್ಷತೆ ಹಾಕಿಸ್ತೀರಾ ಅಂದರೆ ನಿಮ್ಮ ಮಕ್ಕಳ ಬಾಳು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಯೋಚನೆ ಮಾಡಿ. ಬನ್ನಿ ಜನ, ಬನ್ನಿ ಊಟ ಹಾಕಿ ಕಳಿಸಿ, ಕೈ ಮಿಲಾಯಿಸಿ, ಶೇಕ್ ಹ್ಯಾಂಡ್ ಕೊಡಿ, ಅದಕ್ಕೆ ಜನ ಕರೀರಿ. ಹೆಣ್ಣು ಗಂಡನ ಸವಾಸಕ್ಕೆ ಕಳಿಸ್ಬಾರ್ದು, ಮುಟ್ಟಿಸ್ಬಾರ್ದು, ಆಶೀರ್ವಾದ ಮಾಡಿಸ್ಬಾರ್ದು ಅಂತ ಯಾರು ಹೇಳ್ತಿಲ್ವೇ? ಅವ್ರು ತೀರ್ಮಾನ ಮಾಡ್ಕೊಂಡವ್ರೆ, ದಕ್ಷಿಣೆ ಕೊಟ್ಬಿಡಿ, ಮಾಂಗಲ್ಯ ಕಟ್ಟಿಸ್ಬಿಟ್ಟು ಹೋಗ್ತೀನಿ ಅಂತ ಅವ್ರು ಕೆಲಸ ಮಾಡ್ಬಿಟ್ಟು ಯಾರು ಏನಾರು ಮಾಡ್ಕೊಳ್ಳಿ. ಹೆಣ್ಣವ್ರು ಅಪ್ಸತ್ರೇನು, ಗಣ್ಣವ್ರು ಔಸತ್ರೇನು, ದಕ್ಷಿಣೆ ಸಿಗ್ತಾ ಅಷ್ಟೇ. ಅಂಥವ್ರ ಹತ್ರನೇ ನೀವು ಮದುವೆಗಳು ಮಾಡಿಸೋದು. ಯಾಕೆ ನೀವು ಹೇಳ್ದಂಗೆ ಕೇಳಬೇಕಲ್ಲ. ನಮ್ಮಂಥವ್ರ ಹತ್ರ ಬಂದರೆ ಆ ಕಂಡೀಷನ್ಸೇ ಬೇರೆ ಇರುತ್ತೆ.
ಪ್ರಪಂಚದ ಇತಿಹಾಸದಲ್ಲಿ 3 ಮದುವೆ ಮಾಡಿಸಿರೋದು ನನ್ನ ಸರ್ವಿಸಲ್ಲಿ, 3 ಮದುವೆ. ಯಾಕೆ ಅಂದರೆ ಆ ಕಂಡೀಷನ್ಲಿದ್ದರೆ ಮಾತ್ರ. ನೀವು ಹೇಳ್ದಂಗೆಲ್ಲ ಮದುವೆಗಳು, ನೀವು ಹೇಳಿದ ದಿನ ಮದುವೆ, ನೀವು ಹೇಳಿದ ಜಾಗದಲ್ಲಿ ಮದುವೆ ಯಾವ ಕಾರಣಕ್ಕೂ ಇಲ್ಲ. ಅದಕ್ಕೆ ಆದ ಪರ್ಟಿಕ್ಯುಲರ್ ಒಂದು ಜಾಗ ಇರುತ್ತೆ, ಆ ಶ್ರೇಷ್ಠವಾದ ಜಾಗಕ್ಕೆ ಹೋಗಿ ಮದುವೆ ಮಾಡ್ತಾರೆ, ಮಾಂಗಲ್ಯದ ಹಾಕ್ಕೋಬೇಕು. ಅಂತಹ ಪವಿತ್ರವಾಗಿರುವಂಥ ಜಾಗದಲ್ಲಿ ಮದುವೆ ಮಾಡಬೇಕು ಅಂತ ಯಾರಿಗೆ ಗೊತ್ತು? ಯಾರೋ ಯಾವತ್ತೋ ಕಟ್ಟಿರೋ ಚೌಟ್ರಿಲಿ ಹೋಗ್ಬಿಟ್ಟು ಆ ಚೌಟ್ರಿಗೆ ಅಲಂಕಾರ ನೀವು ಮಾಡಿಸ್ಬಿಟ್ಟು, ಯಾವುದಕ್ಕೆ ಅಲಂಕಾರ ಮಾಡೋದು? ಚೌಟ್ರಿಗೆ. ಇಲ್ಲಿ ಹೆಣ್ಣು ಗಂಡು ಕತೆ ಏನಾರು ಆಗಲಿ ಅಲ್ವಾ, ಒಟ್ಟಿನಲ್ಲಿ ಚೌಟ್ರಿ ಚೆನ್ನಾಗಿರ್ಬೇಕು, ಹೆಣ್ಣು ಗಂಡು ಚೆನ್ನಾಗಿರೋದು ಬೇಡ. ಜನ ಸಬಾಷ್ ಎಂತ ಮದುವೆ ಮಾಡಿದೆ ಅಂತ ಅವ್ರು ಖುಷಿ ಕೊಟ್ಟು ಸೆಕೆಂಡ್ ಕೊಡಬೇಕು. ದಾಮ್ ದೋಮ್ ಮಾಡಿದೆ. ನಾನು ಮದುವೆ ಇಷ್ಟಪ್ಪ ಆಲ್ಬಮ್ ತೋರಿಸ್ತಾರೆ, ನೋಡಿ ನನ್ನ ಮಗಳು ಹೆಂಗವಳೆ, ನನ್ನ ಅಳಿಯ ನೋಡಿ ಹೆಂಗವ್ರೆ ಅಂತ 1 ವರ್ಷ ಕೇಳಿದ್ರೆ ಸುಮ್ಮನಿರಪ್ಪ, ಯಾಕೆ ಹೇಳಿ ಆ ವಿಷಯನ. ಸೊ ಈ ರೀತಿಯಾಗಿ ದುಂದು ವೆಚ್ಚವನ್ನು ಮಾಡಿ ಮದುವೆ ಮಾಡಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಯಾವ ವಿಚಾರದಲ್ಲೂ ನಾವು ಕರೆಕ್ಟಾಗಿ ನೀವು ತಿಳ್ಕೊಂಡು ಮಾಡ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಹೆಂಡತಿ ಹೋಗ್ಬಿಟ್ಲು, ಗಂಡ ಹೋಗ್ಬಿಟ್ಟು, ಗಂಡ ಬಿಟ್ಬಿಟ್ರು, ಹೆಂಡತಿ ಬಿಟ್ಬಿಟ್ರು ಅಂದರೆ ನಿಮ್ಗೇನು ಗೊತ್ತೇ ಇಲ್ಲ. ಆ ಕಾರಣದಿಂದಾಗಿ ಪಾಪ ಈ ಪುಣ್ಯಾತ್ಮ ಈಗ ಒಳ್ಳೆಯ ವಯಸ್ಸಲ್ಲಿ, ಪಾಪ ನೆಮ್ಮದಿ ಪಡೋ ವಯಸ್ಸಲ್ಲಿ ಹೆಂಡತಿ ಹೋದ್ರು ಅಂದರೆ ಎಂಥ ನೋವಾಗತ್ತೆ, ಎಷ್ಟು ದುಃಖ ಆಗತ್ತೆ. ಯಾರಿಗೆ ಅಪ್ಪನ ನೋಡ್ಕೊಡೋರು? ಇವೆಲ್ಲ ಏನು ಅಂದರೆ ಮೂಲಾ ನಕ್ಷತ್ರಕ್ಕೆ ಮದುವೆ ಇಲ್ಲ ಅಂತ ಮಾಡಿಸೋನು ಹೇಳಿದ್ದಿದ್ರೆ, ಅಕಸ್ಮಾತ್ ಮೂಲಾ ನಕ್ಷತ್ರ ಮದುವೆ ಆಗಲೇಬೇಕು ಅನ್ನೋದಿದ್ರೆ ಅದಕ್ಕೇನು ರಿಪೇರಿ ಮಾಡಬೇಕು ಅಂತ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಗಂಡ ಹೆಂಡತಿ ಚೆನ್ನಾಗಿರ್ತಿದ್ರು, ಖುಷಿಯಾಗಿರ್ತಿದ್ರು. ಮಾಡಿಲ್ವೇ ಯಜಮಾನ್ರೆ? ಅರ್ಥ ಆಯ್ತಾ? ಬೇಜಾರಾಯ್ತಾ? ಆಯ್ತು ಸರಿ ಸರಿ, ಕರೆಕ್ಟಾಗಿ ಹೇಳಿರಿ. ನಿಮ್ಮಿಂದ ಎಲ್ರಿಗೂ ಅರ್ಥ ಆಗಲಿ. ಆಮೇಲೆ ಒಂದು ತಿಳ್ಕೊಳ್ಳಿ, ಆ ನಿಮ್ಮ ಹೆಂಡತಿಯ ಮಾಂಗಲ್ಯವನ್ನ ಮನೇಲೇ ಇಟ್ಟಿದ್ದೀರಾ? ಇಲ್ಲ, ಮಕ್ಕಳು 3 ಜನ ಹೆಣ್ಮಕ್ಳು ಸರ್. ಅವ್ರು ಕೊಟ್ಬಿಟ್ರಾ? ಅವ್ರ ಕೈಗೆ ಕೊಟ್ಟೆ. ಕೊಡಬಾರ್ದು, ಆ ಥರ ಮಾಂಗಲ್ಯ ಕೊಡಬಾರ್ದು. ಇಲ್ಲಿ ಬೇಡ ಅಂತೇಳಿ ಮಗಳ ಕೈಗೆ ಕೊಟ್ಟೆ, ಕಿರ ಮಗಳ ಕೈಗೆ. ಅಯ್ಯೋ ಕೊಡಬೇಡಿಯಪ್ಪ, ಆ ದೋಷ ಅವ್ರಿಗೂ ಹೋಗುತ್ತೆ. ಹಂಗೆ ಕೊಡಬೇಡಿ. ವಾಪಸ್ ತರಿಸ್ಕೊಂಡು ಅದನ್ನು ಕರಗಿಸಿ ಏನಾರು ಬೇರೆದು ಏನಾರು ಮಾಡ್ಕೊಂಡು ಉಂಗ್ರನೇನೋ ಮಾಡಿ ನೀವೇ ಹಾಕ್ಕೊಳ್ಳಿ. ಆಯ್ತು. ಹೆಣ್ಣು ಮಕ್ಕಳು ಕೊಡಬೇಡಿ ಹಂಗೆಲ್ಲ. ಗುರುಜಿ ಮಾಂಗಲ್ಯ ಸರ, ಕೊಳಚೆನ ಆಕಿಗೆ ಬೇಕಾದಷ್ಟು ಬಳೆ ಎಲ್ಲ ಇದ್ದು ಎಲ್ಲ ಮಗಳಿಗೆ ಕೊಟ್ಬಿಟ್ಟೆ. ಅಪ್ಪ ನೀವೇನಾರು ಕೊಡಿ, ಮಾಂಗಲ್ಯ ಯಾರಿಗೂ ಕೊಡಬೇಡಿ ದಯವಿಟ್ಟು. ಪಾಪ ಮತ್ತೆ ಆ ಮಕ್ಳು ಅನುಭವಿಸ್ತಾರೆ, ನಾಳೆ ಕಣ್ಣಲ್ಲಿ ನೋಡ್ಬೇಕಾಗತ್ತೆ ನೀವು. ಆಯ್ತು ಗುರುಜಿ. ತರಿಸ್ಕೊಂಡು ದೇವ್ರುಂಡಿ ಹಾಕ್ಬಿಡಿ, ಇಲ್ಲ ಮಾಡಿಸ್ಬಿಟ್ಟು ನೀವೇ ಹಾಕೊಳ್ಳಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಜಣ್ಣ ಅಂತ ಮಾಗಡಿಯಿಂದ. ನಮಸ್ತೆ ಸರ್. ಹಾ ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಮ್ಯಾಮ್. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಪುನರ್ವಸು ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ ಗುರೂಜಿ ನಮಸ್ತೆ. ನಮಸ್ತೆ ಗುರೂಜಿ. ನಾರಾಯಣ ಹೇಳಿ. ಮಗಳ ಮಗಳು ಬೇಕು. ಎಷ್ಟು ವಯಸ್ಸು ಮಗಳಿಗೆ? 28 ವರ್ಷ ಮದುವೆ. ಏನ್ ಮಾಡ್ತಾ ಇದ್ದಾಳೆ? ಏನು ಮಾಡ್ತಾ ಇಲ್ಲ, ಇಂಜಿನಿಯರಿಂಗ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು. ಅವಳೇ ಕೂತಾಳೋ ನೀವೇ ಕೂರ್ಸಿದ್ದೀರಾ? ಇಲ್ಲ, ಒಯ್ತಾ ಇಲ್ಲ, ಅವಳೇ ಒಯ್ತಾ ಇಲ್ಲ, ಕೂತು ಓದ್ತಾ ಇಲ್ಲ, ಮದುವೆನೂ ಸೆಟ್ ಆಗ್ತಾ ಇಲ್ಲ ಬುದ್ಧಿ. ಅದೇನಕ್ಕೆ ಅಂತ ನೋಡಿ ಬುದ್ಧಿ ಅನ್ಸರ. ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಯಾರು? ಅವಳು ಒಪ್ತಾ ಇಲ್ವಾ, ಹುಡುಗ ಬಂದು ಒಪ್ತಾ ಇಲ್ವಾ? ಬಂದ್ರೆ ಅವ್ರು ಒಪ್ಪಲ್ಲ, ಕೆಲವರು 90% ಇವರೇ ರಿಜೆಕ್ಟ್ ಮಾಡ್ತಾರೆ. ಓಕೆ, ಹಿಂಗಾಗಿದೆ. ಈಗ ಮದುವೆ ಯಾಕೆ ಆಗ್ತಾ ಇಲ್ಲ ಅಂತನ, ಮದುವೆ ಯಾವಾಗ ಆಗತ್ತೆ ಅಂತ ನಿಮ್ಮ ಪ್ರಶ್ನೆ? ನೋಡಿ ಬುದ್ಧಿ, ಯಾಕೆ ಆಗ್ತಾ ಇಲ್ಲ, ಯಾವಾಗ ಆಗ್ತದೆ ನೋಡಿ ಬುದ್ಧಿ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು ಬುದ್ಧಿ. ಮಗ ಒಪ್ಪಿದ್ದಾನೆ. ನಿಮ್ಮ ಮಗಳು ಮಲಗ್ತಕ್ಕಂತಹ ಜಾಗ ಗೊತ್ತಾ? ನಿಮ್ಮ ಮಗಳು ಯಾವ ದಿಕ್ಕಲ್ಲಿ ಮಲಗ್ತಾ ಇದ್ದಾಳೆ ಅಂತ? ಪೂರ್ವಕ್ಕೆ ತಲೆ ಹಾಕೊಂಬಲತ್ತದೆ, ಪೂರ್ವಕ್ಕೆ ಮತ್ತೆ ಒಂದು ದಕ್ಷಿಣಕ್ಕೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಬಾಡಿಗೆ ಮನೇಲಿ ಬುದ್ಧಿ. ಈಗ ಎಷ್ಟು ವರ್ಷದಿಂದ ಇದ್ದೀರಾ? 2 ವರ್ಷದಿಂದ, 2 ವರ್ಷ 2 ತಿಂಗಳಾಯ್ತು ಬುದ್ಧಿ. ಅದಕ್ಕೆ ಮುಂಚೆ ಊರಲ್ಲಿ ನಮ್ಮ ಸ್ವಂತ ಮನೆ ಇದೆ, ಅಲ್ಲಿದ್ದ ಬುದ್ಧಿ. ಅದು ಯಾಕೋ ಆಗ್ ಬರ್ಲಿಲ್ಲ ಅಂತ ಹಿಂಗೆ ಬಂದ್ಬಿಟ್ಟ ಬುದ್ಧಿ. ಅಲ್ಲಿ ಯಾರಿದ್ದಾರೆ ಈಗ? ಅಲ್ಲಿ ಯಾರಿಗೋ ಬಾಡಿಗೆ ಕೊಟ್ಬಿಟ್ಟಿದ್ದೀವಿ ಬುದ್ಧಿ. ನಿಮ್ಮ ಶ್ರೀಮತಿಯವರ ಅಣ್ಣ ತಮ್ಮಂದ್ರೆ ಎಷ್ಟು ಜನ? ಒಬ್ಬ ಅಣ್ಣ ಬುದ್ಧಿ, ತಂಗಿ ಒಬ್ಳು. ಓಕೆ, ನಿಮ್ಮ ಅಕ್ಕ ತಂಗಿಯರು? ನಮ್ಮ ಅಕ್ಕ ತಂಗಿಯರು 3 ಜನ. 3 ಜನ ಇದ್ದಾರಾ? 3 ಜನ, ಇಬ್ರು ತೀರೋಗ್ಬಿಟ್ರು ಬುದ್ಧಿ. ಯಾಕೆ? ಕೊರೋನಾದಲ್ಲಿ ಒಬ್ರು ಹೊರಟೋದ್ರು, ಇನ್ನೊಂದು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಅಲ್ಲಪ್ಪ, ನೀವು ಈ ರೀತಿ ನಿಮ್ಮ ಜೊತೆ ಹುಟ್ಟಿದ ಅಕ್ಕ ತಂಗಿಯರು ಹೋಗಿರ್ತಕ್ಕಂಥ ವಿಷಯ ಗೊತ್ಕೊಂಡು ಈ ಹುಡುಗಿ ಮದುವೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಎಷ್ಟು ಮಟ್ಟಕ್ಕೆ ಸರಿ? ಮದುವೆ ಉಳಿಬೇಕು ಅಂತನಾ ಕಿತ್ತೋಗ್ಬೇಕು ಅಂತನಾ?
ಗೊತ್ತಾಗ್ತಾ ಇಲ್ಲ ಬುದ್ಧಿ ಅದೇನು ಅಲ್ಲರಿ ಗೊತ್ತಾಗ್ತಾ ಇಲ್ಲ ಅಂತೀರಾ. 24 ವರ್ಷ ಮಕ್ಕಳು ಬೆಳೆಸಿದ್ದೀರಾ, ಮದುವೆಗಳು ಮಾಡ್ಕೊಂಡಿದ್ದೀರಾ. ಏನಿದು ಇವಾಗ ನಿಮ್ಮ ಜೊತೆಲಿ ಹುಡ್ತಾರೆ ಸತ್ತಾಗ ನಿಮ್ಮ ಮನೆ ಚೆನ್ನಾಗಿದೆ, ಕುಟುಂಬ ಚೆನ್ನಾಗಿದೆ ಅಂತ ಒಪ್ಕೋತೀರಾ? ಅದೇ ಇಲ್ಲ ಬುದ್ಧಿ ಒಪ್ಪಕ್ಕಾಗ್ತಿಲ್ಲ. ಅಲ್ಲಪ್ಪ, ನಮ್ಮ ಮನೆ ಸಂಪ್ರದಾಯ ಚೆನ್ನಾಗಿದೆ, ನನ್ನ ಒಡ ಹುಟ್ಟಿದ ಅಕ್ಕ ತಂಗಿಯರು ಸಾವು ತಪ್ಪು ಅಂತ ಗೊತ್ತಿದೆ ತಾನೆ? ಈ ತಪ್ಪು ಏನಕ್ಕಾಯ್ತು ಅಂತ ತಿಳ್ಕೋಬೇಕಾ, ನಿಮ್ಮ ಮಗಳಿಗೆ ಮದುವೆ ಬಗ್ಗೆ ಕೇಳಬೇಕಾ? ತಿಳ್ಕೊಬೇಕಾಗಿತ್ತು ಬುದ್ಧಿ. ಯಾಕೆ ತಿಳ್ಕೊಂಡಿಲ್ಲ? ಸುಮಾರು ಕಡೆ ಎಲ್ಲ ಒಂದು ತಿಳ್ಕೊಳ್ಳಿ, ನೀವು ಸುಮಾರು ಕಡೆ ಹೋಗೋದು ನಾನು ದಿನ ಬೈತೀನಿ. ಸುಮಾರು ಕಡೆ ರೀ ಶಾಸ್ತ್ರ ಹೇಳೋರ ಹತ್ರ ಹೋದ್ರೆ ಏನ್ರಿ ಗೊತ್ತಾಗತ್ತೆ? ನಾನು ಇಷ್ಟೊಂದು ಬೈತಾ ಹೇಳ್ತಿದ್ದೀನಿ. ಎಷ್ಟು ಬೈತಾ ಇದ್ದೀನಿ ಅಂದರೆ ನಮ್ಮ ಜನಕ್ಕೆ ಅರ್ಥ ಬೇಡ. ಶಾಸ್ತ್ರ ಹೇಳೋರಿಗೆ ಮದುವೆ ಬಗ್ಗೆ ಗೊತ್ತಾ, ಆರೋಗ್ಯದ ಬಗ್ಗೆ ಗೊತ್ತಾ? ಹೆಂಗೋಗಿ ಕೇಳ್ತೀರ ಅವ್ರ ಹತ್ರ ನೀವು ಹೇಳಿ? ನೀವು ಮೊದಲು ಒಂದು ಕೆಲಸ ಮಾಡಿ. ಯಾಕೆ ಅಂದರೆ ನಿಮ್ಮ ಜೊತೆಯಲ್ಲಿ ಹುಟ್ಟಿದಂಥ ಸಹೋದರಿಯರಿಗೆ ಆಗಿರುವಂಥ ತಪ್ಪುಗಳನ್ನು ಸರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ನಿಮ್ಮ ಮಗಳಿಗೆ ಮದುವೆ ಮಾಡಬೇಡಿ. ಪುನರ್ವಸು ನಕ್ಷತ್ರಕ್ಕೆ ದಾಂಪತ್ಯ ಚೆನ್ನಾಗಿರಲ್ಲ. ಇನ್ ಕೇಸ್ ಮಕ್ಕಳಾಗೋದು ತುಂಬ ಡೌಟ್. ಕಾರಣ 60% ಆರೋಗ್ಯ ಕೆಟ್ಟಿರುತ್ತೆ. ಅವಳಿಗೆ ಭುಜ ನೋವು, ಕುತ್ತಿಗೆ ನೋವು, ಕಾಲು ನೋವು. ಯಾವ ತಿಳ್ಕೊಂಡಿದ್ದೀರಾ ನಿಮ್ಮ ಮಗಳ ಬಗ್ಗೆ? ಅಲ್ಲ ರೀ, ಇಂಡೈರೆಕ್ಟ್ ಕ್ಯಾನ್ಸರ್. ಏನು ಅರ್ಥ ಇದೆ ನಿಮಗೆ? ಭುಜ ನೋವು ಯಾರಿಗೆ ಬರುತ್ತೆ? ಕ್ಯಾನ್ಸರ್ಗೆ ಹತ್ತಿರವಾದಂಥ ನಿಖರವಾಗಿ ನೇರವಾಗಿ ಹೇಳ್ತೀನಿ ನಾನು. ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಇದನ್ನು ಹೇಳಿದ್ರೆ ಬೇಜಾರಾಗತ್ತೆ. ಮದುವೆ ಆಗದೆ ಇರೋ ಹುಡುಗಿಗೆ ಈ ರೀತಿಯಾದಂತಹ ವಿಚಾರಗಳಿದ್ದಾಗ ಇದನ್ನು ಮುಚ್ಚಿಟ್ಟು ಮದುವೆ ಮಾಡಿದ್ರೆ ನಮ್ಮ ದೇಶದ ಕತೆ ಏನು, ಕುಟುಂಬದ ಕತೆ ಏನು? ಇದನ್ನು ಹೇಳ್ತಕ್ಕಂಥವ್ನು ಯಾರು ಹೇಳ್ತಾ ಇದ್ದಾರಾ? ಗುರುಬಲ ಇಲ್ಲ ಅಂತ ಕೇಳ್ತೀರಾ? ಗುರುಬಲ ಅಂತ ಅವ್ರು ಹೇಳ್ತಾರೆ. ಮನೆಯಲ್ಲಿ ಇರುವಂಥ ಗುರುಬಲನ ಪಂಚಾಂಗದಲ್ಲಿ ಹೋಗಿ ಗುರುಬಲ ಕೇಳುವಂತಹ ನಮ್ಮಂಥ ದಡ್ರು ಮನೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಗುರುಬಲ. ಹೌದಾ? ಊಟನ ಕರೆಕ್ಟಾಗಿ ಚೆನ್ನಾಗಿ ಹಗದು ತಿನ್ನೋದು ಗುರುಬಲ. ಪಂಚಾಂಗ ಶಾಸ್ತ್ರದಲ್ಲಿ ಹೋಗ್ಬಿಟ್ಟು ಗುರುಬಲ ಯಾವಾಗ ಬರ್ತದ ನೋಡಿ ಅಂತ ಹೇಳೋರ್ಗು ಕೇಳೋರ್ಗು ಯಾವ ದೇಶಕ್ಕೆ ಕಳಿಸ್ಬೇಕು ಸ್ವಲ್ಪ ಯೋಚನೆ ಮಾಡಿ. ಇಂಥ ಜ್ಯೋತಿಷಿಗಳು ನಮ್ಮ ಊರು ತುಂಬ ಸೇರೋರಿಗೆ ಇವ್ರುಗಳಿಗೆಲ್ಲ ಯಾವ ಕಂಬಕ್ಕೆ ಕಟ್ಟು ಹೊಡಿಬೇಕು ಯೋಚನೆ ಮಾಡಿ. ಗುರುಬಲ ಅನ್ನೋದು ಪ್ರಪಂಚದ ಇತಿಹಾಸದಲ್ಲಿ ಏನಾದ್ರು ಇದೆ ಅಂತ ಯಾರು ಪ್ರೂವ್ ಮಾಡೋದು ಆದರೆ ನಾನು ಊಟ ಮಾಡಿದ್ರೆ ನಿದ್ದೆ ಮಾಡಿದ್ರೆ ತೋರಿಸ್ಕೊಡ್ತೀನಿ. ಗುರುಬಲ ಎಂದರೆ ಏನು? ಗುರು ಎಲ್ಲಿದ್ದಾರೆ, ಎಲ್ಲಿರ್ತಾರೆ? ಗುರು ಅಂದರೆ ಯಾರು? ನೀವು ಯಾವತ್ತು ನಿಮ್ಮ ಜೀವನವನ್ನು ಅರ್ಥ ಮಾಡ್ಕೋತಿರೋ ಅದೇ ಗುರುಬಲ. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದೇ ಗುರುಬಲ. ಪಂಚಾಂಗದಲ್ಲಿರೋ ಗುರುಬಲ ಹುಡುಕ್ತಿರಲ್ರಿ, ಎಲ್ರಿ ಐತೆ ಪ್ರಪಂಚದಲ್ಲಿ ಅದು. ಏನು ಮಾಡೋಣ ಸ್ವಾಮಿ, ಪ್ರಪಂಚ ತುಂಬ ತುಂಬಿರೋರೆಲ್ಲ ಇಂಥವ್ರೆ. ಗುರುಬಲ ಬರ್ತದೆ, ಎಲ್ರಿ ಐತೆ ಅದು ಗುರುಬಲ. ನೀವು ಫಸ್ಟ್ ಕೇಳಿ ಗುರುಬಲ ಅಂದ್ರೆ ಎಲ್ಲಿದೆ ತೋರಿಸಿ ಅಂತ ಕೇಳಿ ಅವ್ರನ್ನ ಹೇಳೋರ್ನ. ಕೇಳಬೇಕಾ ಬೇಡ? ಯಾಕೆ ಕೇಳಲ್ಲ? ಖಂಡಿಸ್ ಕೇಳಬೇಕು. ಗುರುಬಲ ಅಂದ್ರೆ ಎಲ್ಲೈತೆ ತೋರಿಸಿ, ಯಾವಾಗ ಬರ್ತದೆ ತೋರಿಸಿ, ಬರ್ಕೊಡಿ. ಕೇಳಬೇಕಲ್ಲ? ಯಾಕೆ ಕೇಳಲಿಲ್ಲ? ಎಲ್ಲದಕ್ಕೂ ಅಂದ್ರೆ ಏನು ಹೇಳಿ ನಾನು? ದಯವಿಟ್ಟು ನಿಮ್ಮ ಮಗಳ ಮದುವೆ ಮಾಡಬೇಡಿ. ಹಂಗಂತ ಏನು ನಾನು ಹೇಳಿದ ಏನು ವಿಷಯ ಅಂದರೆ ಬಂದ್ಬಿಟ್ಟಿದೆ ಕಾಯಿಲೆ ಅಂತ ಅಲ್ಲ. ನೀವು ಹಿಂಗೇ ಮಾಡಿದ್ರೆ ಆ ಹುಡುಗಿ ಹೀಗೆ ಮಾನಸಿಕವಾಗಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಆಲ್ರೆಡಿ ದೇಹದಲ್ಲಿ 45-50% ಆವರಿಸ್ಕೊಂಡಿದೆ. ಊಟ ಕರೆಕ್ಟ್ ಮಾಡಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ, ಉಸಿರಾಟ ಆಡಲ್ಲ, ಕಾಯಿಲೆ ಬರದೆ ಏನ್ರಿ ಬರುತ್ತೆ ಅಂತ ಹುಡುಗಿ ಮದುವೆ ಯಾಕ್ರಿ ಮಾಡ್ತೀರಾ? ಇನ್ನೊಂದು ಮನೆಗೆ ಬೆಂಕಿ ಯಾಕೆ ಹಾಕ್ಬೇಕು? ಸ್ವಲ್ಪ ಯೋಚನೆ ಮಾಡಿ. ಒಂದು ಮದುವೆಯನ್ನು ಮಾಡಬೇಕಾದ್ರೆ ಮನೆಯಲ್ಲಿರೋ ಹೆಣ್ಣು ಮಗಳು ಕರೆಕ್ಟಾಗಿದ್ದರೆ ಆರೋಗ್ಯವಾಗಿದ್ದರೆ ಮದುವೆ ಮಾಡಿ, ಇಲ್ಲ ಮದುವೆ ಮಾಡಬೇಡಿ. ಆರೋಗ್ಯ ಕೆಟ್ಟಿದೆ, ರಕ್ತ ಕೆಟ್ಟಿದೆ, ನಿದ್ದೆ ಕೆಟ್ಟಿದೆ, ಯಾಕೆ ಮದುವೆ ಮಾಡ್ತೀರಾ? ದುಡ್ಡೇನು ಪುಕ್ಕಟೆ ಬಿದ್ದಿದೆಯಾ? ಸಂಸಾರಗಳಲ್ಲಿ ನಾವು ಮಾಡ್ತಾ ಇರೋದೆಲ್ಲ ನಮ್ಮ ಮೇಲೆ ಹಾಕ್ಕೊಳ್ಳುತ್ತೆ. ಯಾಕೆ ಅಂದರೆ ಆರೋಗ್ಯದಾಯಕವಾಗಿ ಮಕ್ಕಳನ್ನ ಬೆಳೆಸಿ ಮೊದಲು ಮದುವೆ ಮಾಡೋದಲ್ಲ, ಓದಿಸೋದಲ್ಲ, ಕೆಲಸ ಕೊಡಿಸೋದಲ್ಲ, ಅವ್ರ ಕಾಲ ಮೇಲೆ ಕಾಲು ನೀವು ಹಾಕಿ ನಿಲ್ಲಿಸೋದಲ್ಲ. ಎಲ್ಲ ತಂದೆ ತಾಯಿಗಳು ಮಾಡಬೇಕಾದ ಒಂದೇ ಕರ್ತವ್ಯ, ಮಕ್ಕಳಿಗೆ ಆರೋಗ್ಯವನ್ನು ಕೊಡುವಂತಹ ವಿಚಾರ ನಿಮ್ಗೆ ಗೊತ್ತಿದ್ದರೆ ಮಕ್ಕಳಿಗೆ ಮದುವೆ ಮಾಡಿ. ಮಕ್ಕಳಿಗೆ ಬುದ್ಧಿ ಹೇಳಬೇಡಿ, ಮಕ್ಕಳಿಗೆ ದುಡ್ಡು ಕೊಡಬೇಡಿ, ಮಕ್ಕಳಿಗೆ ಡೆಪಾಸಿಟ್ ಮಾಡಬೇಡಿ, ಮಕ್ಕಳಿಗೆ ಸೈಟ್ ಕೊಡಬೇಡಿ. ನೀವು ಮಾಡಬೇಕಾದದ್ದು ಮಕ್ಕಳ ಆರೋಗ್ಯ. ನಮ್ಮ ಜನ ಮಾಡ್ತಾ ಇರೋದು ಸೈಟ್ ಕೊಡ್ತಾರೆ ಮಗಳಿಗೆ. ಚಿಕ್ಕ ಮಗಳಿಗೆ ಎಲ್ಲಿ ತೆಗ್ದೀನಿ ಸ್ವಾಮಿ, ದೊಡ್ಡ ಮಗಳಿಗೆ ಈ ಮನೆ ಬಿಡ್ತೀನಿ ಸ್ವಾಮಿ. ಹೌದಲ್ಲಮ್ಮ? ಹೌದು. ಈ ರೀತಿಯಾಗಿ ಆಸ್ತಿ ಯಾವುದ್ರಿ? ಆರೋಗ್ಯದ ಮುಂದೆ ಹೆಲ್ತ್ ಇಸ್ ಎ ವೆಲ್ತ್. ಹೌದೇನಮ್ಮ? ಹೌದು, ಆರೋಗ್ಯವೇ ಭಾಗ್ಯ. ಅದನ್ನೇ ಇಲ್ಲ ಅಂದರೆ ದುಡ್ಡು ತಗೊಂಡು ಏನು ಮಾಡೋದು, ಸೈಟ್ ತಗೊಂಡು ಏನು ಮಾಡೋದು? ನೀವು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಮಗಳಿಗೆ ಬೆಳಿಗ್ಗೆ ಎದ್ದು
ದೇವರ ಹತ್ರ ಸ್ನಾನ ಮಾಡಿ ಒಂದು ದಿನ ಸ್ವಯಾರ್ಜಿತವಾಗಿ ಕೂತು ದೀಪ ಹಚ್ಚಿದಾಳ ನಿಮ್ಮ ಮಗಳು? ವಾರದ ದಿವಸ ಎಲ್ಲ ಪೂಜೆ ಮಾಡ್ತಾರೆ. ವಾರದ ದಿನ ಅಲ್ಲಪ್ಪ, ವಾರದ ದಿನ ಅಂದರೆ ದಿನ ವಾರ ಮಾಡಬೇಕಲ್ಲ, ಯಾವತ್ತೋ ಒಂದಿನ ಮಾಡಿದ್ರೆ? ದಿನ ಮಾಡಲ್ಲ, ಮಂಗಳವಾರ. ಒಂದು ನಿಮಿಷ ಮದುವೆ ಆಗೋ ಹೆಣ್ಣು ಮಕ್ಕಳು ಅಂತೀರ್ರಿ ನೀವು. ತಂದೆ ಆಗಿದ್ಕೊಂಡು ಒಂದು ಹೆಣ್ಣು ಮಗುವಿಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ದೀಪ ದರ್ಶನ ಮಾಡುವಂಥ ಹೇಳ್ಕೊಟ್ಟಿಲ್ಲ ಅಂದರೆ ನೀವು ತಂದೆ ಸ್ಥಾನಕ್ಕೆ ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಮ ಮಗಳಿಗೆ ಒಳ್ಳೇದಾಗಬೇಕು, ನಿಮ್ಮ ಮಗಳಿಗೆ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಮಗಳು ಮುಂದೆ ಮಕ್ಕಳಾಗಬೇಕು. ಎಲ್ಲಿಂದ ಆಗುತ್ತೆ ರೀ? ಏನು ಮಾಹಿತಿ ಕೊಟ್ರಿ ಮಗಳಿಗೆ ನೀವು? ಯಾವುದೇ ತಂದೆ ತಾಯಿಗೆ ಕೇಳೋದು ಒಂದೇ, ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ದೀಪ ದರ್ಶನ ಆಗಬೇಕು ಸೂರ್ಯೋದಯಕ್ಕೆ ಮುಂಚೆ. ಅದು ನಿಜವಾದ ಆಸ್ತಿ. ಬೆಳಗ್ಗೆ ಹೇಳೋದೆಲ್ಲ ಬಂತು, ಒಡ್ಕೊಂಡು ಈ ನೋವು ಆ ನೋವು ಅಂತ 10 ಗಂಟೆಗೆ ಎದ್ದು 11 ಗಂಟೆಗೆ ಸ್ನಾನ ಮಾಡಿ 12 ಗಂಟೆಗೆ ಪಾರ್ಸಲ್ ತರಿಸ್ಕೊಂಡು ತಿಂತಾರೆ. ಇವ್ರಿಗೆ ಮದುವೆ ಮಾಡಬೇಕು ಅಂತ ಊರೆಲ್ಲ ಹುಡುಕ್ತಾರೆ. ಸೂರ್ಯೋದಯಕ್ಕೆ ಮುಂಚೆ ಯಾವ ಹೆಣ್ಣು ಎಚ್ಚರಿಕೆ ಆಗಲ್ವೋ ಆ ಹೆಣ್ಣಿಗೆ ಮದುವೆ ಬೇಡ, ಸಂತಾನ ಬೇಡ. ಯಾಕೆ ಅಂದರೆ ಎಲ್ಲವೂ ಕೆಟ್ಟದ್ದೆ. ಯಾಕೆ ಅಂದರೆ ರಾತ್ರಿ ಮಲಗೋದು ಲೇಟು, ಬೆಳಗ್ಗೆ ಏಳೋದು ಲೇಟು, ಮದುವೆ ಯಾಕೆ ಮಾಡ್ತೀರಾ ಇವರಿಗೆ ಅಂತ ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ತಿಳ್ಕೊಳ್ಳಿ ದಯವಿಟ್ಟು. ಮಕ್ಕಳ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿದೆ ಹೊರತು ಶಾಸ್ತ್ರ ಹೇಳೋರ ಹತ್ರ ಇಲ್ಲ. ಮಕ್ಕಳ ಹತ್ರ ಶಾಸ್ತ್ರ ಹೇಳೋರ ಹತ್ರ ಒಬ್ಬರು ಭವಿಷ್ಯ ಕೇಳಕ್ಕೆ ಹೋಗಬೇಡಿ. ನಿಮ್ಮದೇ ಆಗಲಿ ಮಕ್ಕಳದಾಗಲಿ ಈ ಕೆಟ್ಟ ಬಿಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚಿಕ್ಕಮಗಳೂರಿಂದ ತಾರಾಮಣಿ ಅಂತ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ ಅವ್ರದ್ದು? ಹಸ್ತ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರೇ ಶ್ರೀನಿವಾಸ. ನಾರಾಯಣ. ಎಷ್ಟು ಟಿವಿ ನೋಡ್ತೀರಾ ಒಂದು ದಿನಕ್ಕೆ? ಇಲ್ಲ ಗುರುಜಿ, ಒಂದು ನೋಡ್ತಾ ಇದ್ದೀನಿ ಇವಾಗ. ಜ್ಯೋತಿಷಿಗಳಿಗೆ ಎಷ್ಟು ಜನ ನೀವು ಕಾಂಟ್ಯಾಕ್ಟಲ್ಲಿ ನೋಡ್ತೀರಾ? ಇಲ್ಲ ಅಂತ ಯಾಕೆ ಹೇಳ್ತೀರಾ? ನೇರವಾಗಿ ಹೇಳ್ಬಿಡಿ, ತಪ್ಪಲ್ಲ. ಇಲ್ಲ, ಇದೊಂದು ಬೆಳಗ್ಗೆ 1:07 ಒಂದು ಎರಡೇ ಗುರು. ಅದೇ 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 ಅದನ್ನೇ ನಾನು ಹೇಳಿದ್ದು. ಯಾಕಿದನ್ನು ಹೇಳಿದೆ ಅಂದರೆ, ಈಗ ಪಾಪ ಏನೋ ಒಂದು ಒಳ್ಳೆ ತಿಳ್ಕೊಳ್ಳೋಣ, ಯಾರೋ ಹೇಳ್ಬೋದೇನೋ, ಇವ್ರು ಹೇಳ್ಬೋದೇನೋ, ತಪ್ಪಲ್ಲ. ಆದರೆ ಇದೆಲ್ಲ ಚೌಚೌಬಾತ್ ಆಗ್ಬಿಟ್ಟು ಏನಾಗುತ್ತೆ, ಯಾವುದು ನಂಬೋದು ಬೇಡ ಅಂತ ಟಿವಿನೇ ಆಫ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಬೆಳಗ್ಗೆ 7:30 ಹೇಳೋರು ಹೆಂಗೆ ಹೇಳ್ತಾರೆ, ಸಾಯಂಕಾಲ 5:15 ಹೇಳೋರು ಹೆಂಗೆ ಹೇಳ್ತಾರೆ, ಕೇಳಿ 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 ತಲೆ ಚಿಟ್ಟಿಡ್ದೋಗಿ ಯಾವುದು ಬೇಡ ಅಂತ ಆಫ್ ಮಾಡಿಬಿಟ್ಟು ಸುಮ್ಮನೆ ಇರ್ತಾರೆ. 3 ದಿನ ತಿರ್ಗಾ ಓಪನ್ ಮಾಡ್ಕೊತಾರೆ. ಯಾಕೆಂದ್ರೆ ಇದೊಂಥರ ಹುಚ್ಚು. ಕಾರಣ ಇದೆಲ್ಲ ಸುಳ್ಳು ಅಂತ ಇನ್ನೂ ಗೊತ್ತಿಲ್ಲ. ಈ ಸುಳ್ಳು ಅಂತ ಗೊತ್ತಾದಾಗ ಜನ ಇದನ್ನು ಬಿಡ್ತಾರೆ, ಈ ಅಭ್ಯಾಸ ಬಿಡ್ತಾರೆ. ಏನು ಸುಳ್ಳು ಅಂದರೆ, ಮುಂದಾಗತ್ತೆ, ಅಮಾವಾಸ್ಯೆಗಾಗತ್ತೆ, ಪೌರ್ಣಮಿಗಾಗತ್ತೆ, ಯುಗಾದಿ ಆದಮೇಲೆ ಆಗತ್ತೆ, ಸಂಕ್ರಾಂತಿಗಾಗತ್ತೆ, ಹುಡುಗ ಈ ಕಡೆಯಿಂದ ಬರ್ತಾನೆ, ಬ್ರೌನ್ ಶರ್ಟ್ ಹಾಕೊಂಬರ್ತಾನೆ, ಬಿಳಿ ಶರ್ಟ್ ಹಾಕೊಂಬರ್ತಾನೆ. ಈ ಮ್ಯಾಜಿಕ್ ಹೇಳೋರು ನಿಜಕ್ಕೂ ಸುಳ್ಳು ಅಂತ ತಿಳ್ಕೊಂಬಿಡಿ ನೀವೇ. ಹೇಳೋಕ್ಕಾಗತ್ತೇನಮ್ಮ? ಇಲ್ಲ. ಆದರೂ ಹೇಳ್ತಾವ್ರಲ್ಲ, ಏನು ಮಾಡೋಣ, ಅದನ್ನು ಜನ ಕೇಳ್ತಾವ್ರಲ್ಲ ಅಲ್ವಾ? ಓಕೆ, ಈಗ ಮಗಳ ಬಗ್ಗೆ ಏನು ತಿಳ್ಕೊಬೇಕು ಅಂತ ಕರೆ ಮಾಡಿದ್ರಿ? ಮಗನ ಬಗ್ಗೆ ಗುರುಜಿ. ಮಗ. ಓಕೆ, ಏನು ನಕ್ಷತ್ರ ಹೇಳಿದ್ರಿ? ಹಸ್ತ ನಕ್ಷತ್ರ. ಓಕೆ, ಏನು ಮಾಡ್ತಿದ್ದಾನೆ? ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾನೆ ಗುರುಜಿ. ಏನಾಗಬೇಕಿತ್ತು ಅವನ ಬಗ್ಗೆ? ಮದುವೆ ಇದು ಗುರುಜಿ. ಮದುವೆ ನೀವು ಮಾಡ್ಬೇಕಾ, ಅವನೇ ಮಾಡ್ಕೋತಾನ? ನಾವು ಮಾಡಬೇಕು ಅಂತ ಇದೀವಿ. ಆಗಲ್ಲ. ಸಾಧ್ಯನಾ? ಮದುವೆ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ಇಲ್ಲ. ಉತ್ತರ ಇಲ್ಲ. ಔಟ್. ಆಫು. ಆಫು. ಇಲ್ಲಮ್ಮ, ಅದು ಪಿಕ್ಚರ್ ಯಾವಾಗ ಶುರು ಆಗ್ಬಿಡೈತೆ. ಇವ್ರು ನಿಧಾನಕ್ಕೆ ಈಗ ಬೆಳಗ್ಬಿಟ್ಟು ನೋಡ್ತಾವ್ರೆ. ಹಾಂ, ಈಗ ನಾನು ಇಲ್ಲಿ ಕೂತ್ಕೊಂಡು ಆಫ್ ಆಗೈತೆ ಅಂತ ಹೇಳ್ಬೇಕಾದ್ರೆ ನನಗೆ ಗುಂಡಿಗೆ ಎಷ್ಟಿರಬೇಕು? ಹೌದಾನೆ? ಸುಮ್ಮನೆ ಹೇಳೋಕ್ಕಾಗತ್ತಾ? ಹೇಳಿ, ಚಾಲೆಂಜ್ ಮಾಡಿ. ಅದನ್ನೇ ಕೇಳೋದು, ಯಾರು ಗುಂಡಿಗೆ ಇದ್ರೆ ಬಂದು ಮಾತಾಡಿ ಅಂತ ಹೇಳೋದು. ಕಾರಣ ಇಷ್ಟೇ ವಿಷಯ. ವಿದ್ಯೆ ಅಂತಕ್ಕಂಥದ್ದು ಒಂದು ನಕ್ಷತ್ರವನ್ನು ತಿಳ್ಕೊಂಡು ಕಿವಿಲಿ ಕೇಳಿಸ್ಕೊಂಡ್ರೆ ಒಂದು 10,000 ವರ್ಷದ ಇತಿಹಾಸ ಹೇಳಬೇಕು. ಅದು ನಿಜವಾದ ಸತ್ಯ. ಒಂದು ನಕ್ಷತ್ರವನ್ನು ಹೇಳೋದಾದರೆ, ಕೇಳೋದಾದರೆ 10,000 ವರ್ಷದ ಇತಿಹಾಸ ಹೇಳುವಂಥ ಶಕ್ತಿ ಗೊತ್ತಿರಬೇಕು. ಬರೀ ಶಾಸ್ತ್ರ ಹೇಳೋದು, ಪಂಚಾಂಗ ಬಿಚ್ಚೋದು, ಕವಡೆ ನೋಡೋದು, ಕಣ್ಣು ನೋಡ್ಕೊಂಡು ಹೇಳ್ತೀನಿ, ಗಂಟಲು ನೋಡ್ಕೊಂಡು ಹೇಳ್ತೀನಿ, ಇವೆಲ್ಲ ಮ್ಯಾಜಿಕ್ ನಡೆಯಲ್ಲ. ಇದೆಲ್ಲ ಬರೀ ದುಡ್ಡು ಸಂಪಾದನೆ ಮಾಡೋಕ್ಕೆ ಒಂದು ಮಾರ್ಕೆಟಿಂಗ್ ಆಗುತ್ತೆ ಹೊರತು ಜನಕ್ಕೆ ಏನು ಒಳ್ಳೇದು ಮಾಡೋಕ್ಕಾಗಲ್ಲ. ಅಮ್ಮ, ನಿಮಗೆ ಬೇಜಾರಾಯ್ತಾ? ತಿಳ್ಕೊಳ್ತಾ ಇದ್ದೀವಿ. ಒಂದು ನಿಮಿಷ, ಈ ವಿಷಯಕ್ಕೆ ಬರೋಣ. ಈಗ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಬಾಡಿಗೆ ಮನೇಲಿ ಇದ್ದೀವಿ. ಅದೇ, ಎಷ್ಟು ವರ್ಷದಿಂದ ಇದ್ದೀರಾ? ಇದು 9. ಎಷ್ಟು ಮನೆ ಬದಲಾವಣೆ ಮಾಡಿದ್ರಿ? 9 ವರ್ಷದಿಂದ ಇದೇ ಮನೇಲಿ ಇದ್ದೀವಿ. ಅಲ್ಲ, ಈಗ ಮದುವೆ ಆಗ್ತಾವಿಂದ ಎಷ್ಟು ಮನೆ ಬದಲಾವಣೆ ಮಾಡಿದ್ರಿ?
3. ಓಕೆ. ನಿಮ್ಮ ನನ್ನ ಮದುವೆ ಆದ್ಮೇಲೆ 3. 3. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಎಲೆಕ್ಟ್ರಿಷಿಯನ್. ಓಕೆ. ನೀವು ಸ್ನಾನ ಮಾಡ್ತಕ್ಕಂತಹ ವಿಚಾರ ಎಷ್ಟೊತ್ತಿಗೆ ಪ್ರತಿದಿನ ಸ್ನಾನ ಮಾಡೋ ಅಭ್ಯಾಸ ಇದೆ? ನಾನು 6:30 ಒಳಗಡೆ ಮಾಡ್ತೀನಿ ಗುರುಜಿ. ಎಷ್ಟು ವರ್ಷದಿಂದ ಇದು ಇದೆ ನಿಮ್ಗೆ ಅಭ್ಯಾಸ? ನಾನು ಮದುವೆ ಆದಾಗಿಂದನೂ ಇದೇ ರೀತಿ ಮಾಡ್ಕೊಂಡ್ ಬಂದಿದ್ದೀನಿ ಗುರುಜಿ. ಓಕೆ. ರಾತ್ರಿ ಮಲಗೋದು ಬೆಳಿಗ್ಗೆ ಹೇಳೋದು ಕರೆಕ್ಟ್ ಟೈಮ್ ಇದೆಯಾ ನಿಮ್ಮದು? ಇದೆ ಗುರುಜಿ. ಬೆಳಿಗ್ಗೆ ಎಷ್ಟೊತ್ತು ಕೇಳ್ತೀರಾ ನೀವು? 5:30ಗೆ ಎದ್ದೇಳ್ತೀನಿ ಗುರುಜಿ. ಅಲಾರಾಮ್ ಕೊಡೋದಾ? ಅಲಾರಾಮ್ ಇಟ್ಕೊಂಡೆ 5:30ಗೆ ಎದ್ದೇಳ್ತೀನಿ ಗುರುಜಿ. ಅಕಸ್ಮಾತ್ ಕೊಡಲಿಲ್ಲ ಅಂದರೆ? ಎದ್ದೇಳ್ತೀನಿ. ಓಕೆ. ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ತೀರಾ? ಇಲ್ಲ ಗುರುಜಿ, ಎದ್ದು ಬಿಡ್ತೀನಿ. ಮತ್ತು ಅಲಾರಾಮ್ ಯಾಕೆ ಕೊಡ್ತೀರಾ? ಹಂಗೆ ಹೇಳ್ಬೋದಲ್ಲ. ಓಕೆ. ಲೇಟಾಗಿ ಏನಾದ್ರು ಫಂಕ್ಷನ್ಗೆಲ್ಲ ಹೋಗಿ ಬಂದು ಲೇಟಾಗಿ ಮಲಗಿದ್ರೆ ಮಾತ್ರ ಅಲಾರಾಮ್ ಇಟ್ಕೊಳ್ತೀನಿ. ಇಲ್ಲ ಅಂದ್ರೆ ಬೇಗ ಎದ್ದು ಬಿಡ್ತೀನಿ 5:30ಗೆ. ಒಂದು ವಿಷಯ, ನೀವು ಬೆಳಗ್ಗೆ ಹೇಳ್ಬೇಕಾದ್ರೆ, ಬೆಡ್ಡಿಂದ ಹೇಳ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಮೈ ತೂಕ ಬರುತ್ತಾ, ಮೈ ನೋವು ಬರುತ್ತಾ? ಮೈ ನೋವು ಬರುತ್ತೆ ಗುರುಜಿ. ಈಗ ಇನ್ನು ಸ್ವಲ್ಪ ಹೊತ್ತು ಮಲಗಿರಿ ಚೆನ್ನಾಗಿರ್ತಿತ್ತು, ಆದರೂ ಹೇಳಲೇಬೇಕಲ್ಲ ಅನ್ನೋ ಕಷ್ಟ ಅನ್ಸುತ್ತಲ್ವಾ? ಇಲ್ಲ ಗುರುಜಿ, ಎದ್ದು ಬಿಡ್ತೀನಿ. ಅಲ್ಲಲ್ಲ, ಆ ಮನಸ್ಸಿಗೆ ನೋವು ಆಗುತ್ತಾ ಇಲ್ವಾ? ಒಂದ್ಸರಿ ಮನ್ಸಲ್ಲಿ ಅನ್ಸುತ್ತೆ ಒಂದೊಂದ್ ದಿವಸ. ಓಕೆ. ಈಗ ವಿಚಾರಕ್ಕೆ ಬರ್ತೀನಿ. ಈಗ ನಿಮ್ಮ ಮಗನ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗ ಹೇಳಿಸ್ಬೇಕಾ, ಅವನೇ ಹೇಳ್ತಾನ? ಅವರೇ ಎದ್ದೇಳ್ತಾರೆ. ಎಷ್ಟೊತ್ತಿಗೆ? ಅವರು ಇವಾಗ ಬ್ಯಾಂಕ್ ಟೈಮ್ ಇಂದ ಆಗಿ ಇವಾಗ ಸ್ವಲ್ಪ ಲೇಟ್ ಆಗಿ ಹೇಳ್ತಿದ್ದಾರೆ. ಮೊದಲೆಲ್ಲ 5:30ಗೆ ಎದ್ದು ಬಿಡ್ತಾ ಇದ್ರು. ಸರಿ, ಈಗ ಲೇಟಾಗಿ ಎಷ್ಟೊತ್ತು ಕೇಳೋದು? ಎಷ್ಟೊತ್ತು ಕೇಳ್ತಾರೆ ಇವಾಗ? 7 ಗಂಟೆಗೆ ಎದ್ದೇಳ್ತಿದ್ದಾರೆ. ಓಕೆ. ರಾತ್ರಿ ಎಷ್ಟೊತ್ತಿಗೆ ಮಲಗೋದು? 10:30. ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ಸ್ವಲ್ಪ ಟೈಮ್ ತಗೊಳುತ್ತೆ ನಿಮ್ಮ ಮಗಂದು ಅಂತ ತಿಳ್ಕೊಂಡಿದ್ದೀರಾ ನೀವು? ಟೈಮ್ ತಗೊಳುತ್ತೆ ಗುರುಜಿ. ಈಗ ಅದನ್ನು ಸರಿ ಮಾಡಬೇಕಾ, ನೀವು ಮದುವೆ ಮಾಡಬೇಕಾ? ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಈ ವಿಷಯ ಇಷ್ಟು ಹೇಳಿದೆ ಅಂದರೆ, ಯಾರಿಗೆ ನಿದ್ದೆ ಕ್ವಾಲಿಟಿ ಮತ್ತು ಊಟ ಮಾಡೋ ಸಮಯ ಪ್ರಜ್ಞೆ ತಪ್ಪಿರುತ್ತೆ, ಅವ್ರು 100% ದಿಕ್ಕೆಟ್ಟ ಮದುವೆಯನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ. ದಿಕ್ಕೆಟ್ಟ ಮದುವೆ ಯಾರಾದರೂ ಸರಿ, ಯಾವುದೋ ಸಿಕ್ಕರು ಸರಿ, ಹೆಂಗೋ ಆದರೆ ಸರಿ. ಕಾರಣ ಮನಸ್ಸೆಲ್ಲ ಹಾಳಾಗಿರುತ್ತೆ. ಈಗ ಈ ಅಮ್ಮ ನಾನು ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿದ್ದೆ ಲಿಂಕು. ಯಾಕೆ ಅಂತಂದರೆ, ಇವ್ರಿಗೆ ಮದುವೆ ಫಂಕ್ಷನ್ಗೆ ಹೋದಾಗ ಸ್ವಲ್ಪ ಲೇಟ್ ಆಗತ್ತೆ, ಸರ್ವೇಸಾಮಾನ್ಯವಾಗಿ ಆಗತ್ತೆ, ಇಲ್ಲ ಅಂತಿಲ್ಲ. ಯಾಕೆ ಅಂದರೆ, ನಮ್ಮ ದೇಹದ ಧರ್ಮ ಏನು ಕೇಳುತ್ತೆ ಅಂದರೆ, ಯಾರೇ ಸತ್ತು ಬಿದ್ದೋಗಿರಲಿ, ಏನೇ ಆಗೋಗ್ಲಿ, ಒಂದೇ ಸಮಯಕ್ಕೆ ಮಲಗಬೇಕು. 10 ಗಂಟೆಗೆ ಮಲಗಬೇಕು, 10 ಗಂಟೆಗೆ ಮಲಗಬೇಕು, 10:05ಕ್ಕೂ ಮಲಗಬಾರ್ದು. ಬೆಳಗ್ಗೆ 5 ಗಂಟೆಗೆ ಹೇಳಬೇಕು, 5 ಗಂಟೆಗೆ ಏಳಬೇಕು. ಸ್ವಲ್ಪ ಮೈ ನೋವಿತ್ತು, ರಾತ್ರಿ ನಿದ್ದೆಗೆಟ್ಟುಬಿಟ್ಟೆ ಅಂತ ಬೆಳಗ್ಗೆ 8 ಗಂಟೆಗೆ ಎದ್ದಾರೆ. ಈಗ ಅವರ ಮನಸ್ಥಿತಿ, ಅವರ ದೇಹ ಸ್ಥಿತಿ ಎಷ್ಟು ಹಾಳಾಗಿರುತ್ತೆ, ಎಷ್ಟು ರೋಗಗಳು ಉತ್ಪತ್ತಿ ಆಗಿರುತ್ತೆ, ಸ್ವಲ್ಪ ಯೋಚನೆ ಮಾಡಮ್ಮ. ಹೌದು. ಯಾವುದೋ ಫಂಕ್ಷನ್ಗೆ ಹೋಗಿ ನೀವ್ಯಾಕೆ ದೇಹ ಕೆಡಿಸ್ಕೋತೀರಾ? ಹೌದಲ್ಲ? ಎಂಥದ್ದೇ ಆಗಿರಲಿ ಅದು. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ. ಯಾರು ಸಮಯಕ್ಕೆ ಪ್ರೀತಿಸ್ತಾರೋ ಅದೇ ಭಗವಂತ. ನೀವು ಊದುಗಡ್ಡಿ ತಗೊಂಡು ಆರತಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ನಡೆಯಲ್ಲ. ಇದು ನಿಮ್ಮ ಒಂದು ಹುಚ್ಚುತನ. ನಿಮ್ಮ ಸಮಯಕ್ಕೆ ಯಾವತ್ತು ಬೆಲೆ ಕೊಡ್ತೀರೋ ಅವತ್ತು ನಿಮಗೆ ಸಮಾಧಾನ ಬರುತ್ತೆ. ಏನು ಬರುತ್ತೆ? ಸಮಾಧಾನ. ಇದೇ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ. ಇದನ್ನ ನೀವು ಮಾಡ್ಕೊಂಡಿದ್ರೆ ನಿಮ್ಮ ಮಗ ನಿಮ್ಮ ಮಾತನ್ನ ಕೇಳಿ ಸಾವಧಾನದಿಂದ ಸಮಾಧಾನದಿಂದ ಬ್ಯಾಂಕ್ ಹೋಯ್ತಾ ಇರ್ಬೋದು, ಸಂಬಳ ತರ್ಬೋದು, ಆದರೆ ಅವನಿಗೆ ನೆಮ್ಮದಿ ಇದೆಯಾ? ಇಲ್ಲ. ಮದುವೆ ಬಗ್ಗೆ ಕಾನ್ಫಿಡೆನ್ಸ್ ಇದೆಯಾ? ಇಲ್ಲ. ಮದುವೆ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸುಮ್ಮನೆ ಇರೋಕ್ಕಾಗತ್ತಾ? ಇಲ್ಲ. ನಿಮ್ಮನ್ನು ಅವ್ನು ನೋಡ್ಬೇಕು ಮುಖನ, ಅವನು ನೀವು ಮುಖ ನೋಡಬೇಕು. ನಿಮ್ಮಿಬ್ಬರ ಹತ್ರ ಉತ್ತರ ಸಿಕ್ಕಲ್ಲ, ಇಬ್ಬರು ಮೌನವಾಗೇ ಇರಬೇಕು. ಹೇಳಿದ್ರೆ ಬೇಜಾರು ಅಂತ ನೀವು ಅನ್ಕೋತೀರಾ, ಅವನು ಅನ್ಕೋತಾನೆ. ಏನು ತಾಯಿ ನಾನು ಹೇಳಿದ್ದು? ಹೌದು ಗುರುಜಿ. ಇದು ಬೇಕಾ? ಇದು ಹೇಳಿ, ಯೋಚನೆ ಮಾಡಿ. ಇಂಥ ಶಿಕ್ಷೆ ಬೇಕಾ? ಇದನ್ನೇ ನರಕ ಅಂತಾರೆ. ಯಾಕೆ ಅಂತಂದರೆ, ಮಗುವಿಗೆ ಹುಟ್ಟುಗುಣ ಯಾವುದು? ಮಗುವಿನ ಹುಟ್ಟುಗುಣ ಯಾವುದು? ಅಮ್ಮ ಗೊತ್ತಾ ಯಾವುದು? ಮಗುವಿನ ಹುಟ್ಟುಗುಣ ಯಾವುದು ಅಂದರೆ ಯಾವುದು ಹೇಳ್ತೀರಾ? ನೆಡತ್ತೇವು. ಹುಟ್ಟುಗುಣ ನೆಡತ್ತೇಲಿದೆ. ಹುಟ್ಟುಗುಣ ಕೋಪ. ಕೋಪ. ಹೌದಾ ಅಲ್ವಾ ತಾಯಿ? ಈ ಹುಟ್ಟುಗುಣ ಇವತ್ತಿನ ದಿನಮ್ಮ ಎಷ್ಟು ನಮ್ಮ ದೇಶ ಹುಟ್ಟದಾಗಿನಿಂದ ಇಲ್ಲಿವರೆಗೂ ಯಾವ ಕಾರಣಕ್ಕೂ ಕೋಪ ಇಲ್ಲದ ರೀತಿ ವ್ಯಕ್ತಿ ಇದ್ದಾರಾ? ಇಲ್ಲ. ಇಲ್ಲ ಗುರುಜಿ. ಈಗ ಅದಕ್ಕೇನಾದ್ರು ಮೆಡಿಸಿನ್ ಸಿಕ್ಕಿದೆಯಾ? ವ್ಯಾವಹಾರಿಕವಾಗಿ ನಾನು ಮಾತಾಡೋ ಶೈಲಿನ ಕೆಲವ್ರಿಗೆ ಅನ್ಬೋದು, ಏನಪ್ಪ ಇಷ್ಟೊಂದು ಕೋಪ ಮಾತಾಡ್ತಾರೆ ಅಂತ. ಮಾತಾಡೋ ಶೈಲಿಯಲ್ಲಿ ಕೋಪ ಅಂತ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾರಣ ಏನಂದರೆ, ನೀವು ಎಚ್ಚರಿಕೆ ಆಗಲಿ, ಸ್ವಲ್ಪ ಕಣ್ಗಿನ್ ತೂಗುಡಿಸ್ತಾರೆ ಹೇಳಿ ಅಂತ ಜೋರಾಗಿ
ಮಾತಾಡ್ತಾ ಇರ್ತಕ್ಕಂತಹ ಶೈಲಿಗೆ ನಿಮಗೆ ಕೋಪ ಅನ್ಬೋದು ಅಷ್ಟೇ ವಿನಃ ಒಂದು ತಿಳ್ಕೊಳ್ಳಿ, ವ್ಯಾವಹಾರಿಕವಾಗಿರ್ತಕ್ಕಂತಹ ವಿಚಾರವನ್ನು ಬಿಟ್ಟು ಪದೇ ಪದೇ ಕೋಪ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು, ಕೋಪ ಬರ್ತಾ ಇದೆ ಅಂದರೆ ಆ ಮನುಷ್ಯ ಸತ್ತಿದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಗಂಟೆಗೆ ಕೋಪ ಮಾಡೋದು ಒಂದು ರೀತಿ ಇರುತ್ತೆ, ದಿನದ ಕೋಪ ಇರೋದು ಒಂದು ರೀತಿ ಇರುತ್ತೆ, ಜೀವಮಾನ ಪರ್ಯಂತ ಕೋಪ ಇರೋದು ಒಂದು ರೀತಿ ಇರುತ್ತೆ. ಈ ರೀತಿ ಕೋಪಗಳಲ್ಲಿ ಎಷ್ಟು ವಿಧ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮಗನಿಗೆ ಹೆಂಗೆ, ಚಿಕ್ಕ ಮಗನ ಕೋಪ ಎಷ್ಟು, ಗಂಡನಿಗೆ ಎಷ್ಟು, ಹೆಂಡತಿಗೆ ಎಷ್ಟು, ಇದೆಲ್ಲವೂ ಸೇರಿ ಕೋಪ ಒಂದೇ. ಆದರೆ ನಮ್ಮ ಕ್ರಿಯೆಗಳಲ್ಲಿ ನಾವು ತಪ್ಪು ಮಾಡ್ಕೊಂಡ್ರಿಂದ ಆ ಕೋಪ ಅಂತಕ್ಕಂಥದ್ದು ಸಮಾಧಾನ ಅಂತಕ್ಕಂಥ ವಿಚಾರ, ಆ ಸಮಾಧಾನ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲಮ್ಮ. ಹೌದು. ಸೊ ಈಗ ನೀವು ನಿಮ್ಮ ಮಗನ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಬೇಡಿ. ನೀವು ಒಂದು ತಪ್ಪು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಕಾರಣ, ನಿಮ್ಮ ಯಜಮಾನರಿಗೆ ಇದರ ಬಗ್ಗೆ ಪೂರ್ಣವಾಗಿ ನಂಬಿಕೆ ಇದೆಯಾ ತಾಯಿ? ನಂಬ್ತಾರೆ ಗುರುಜಿ. ಹಾಗಿದ್ದ ಮೇಲೆ ನನ್ನ ಮಗನ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೋಬೇಕು ಅಂತ ಯಾಕೆ ನೀವು ಗಂಡ ಅಂತ ಡಿಸೈಡ್ ಮಾಡಲಿಲ್ಲ? ಗುರುಜಿ ನಾವು ನೋಡಕ್ ಸ್ಟಾರ್ಟ್ ಮಾಡಿದ್ದೆ ಈಗ 5 ತಿಂಗಳಿಂದ ಗುರುಜಿ. ಅಲ್ಲ, ಅದಕ್ಕೆ ಮುಂಚೆ ಆಗಲಿಲ್ಲ, ನಂಬಿಕೆ ಇರಲಿಲ್ವಾ ನಿಮಗೆ? ನಾನು ಸಾಮಾನ್ಯ ಶಾಸ್ತ್ರಗಳು ಶಾಸ್ತ್ರ ಕೇಳೋದಾ? ಗುರುಜಿ. ನಿಮ್ಗೆ ಸರಿ ಅನ್ನಿಸ್ತಾ? ಅವ್ರು ಹೇಳ್ತಿದ್ದಲ್ಲ ಶಾಸ್ತ್ರ ಎಲ್ಲ ಸರಿ ಅನ್ನಿಸ್ತಾ ನಿಮಗೆ? ಇಲ್ಲ ಗುರುಜಿ, ಮಗಳ ಮದುವೆಯಲ್ಲಿ ನನ್ಗೆ ತುಂಬಾ ಇದಾಗ್ಬಿಟ್ಟಿತ್ತು, ಹಂಗಾಗ್ಬಿಟ್ಟು ನಾನು ಅವಾಗಿಂದ ಸ್ವಲ್ಪ ಕಮ್ಮಿ ಮಾಡಿದೆ ಗುರುಜಿ. ಕಮ್ಮಿ ಮಾಡಿದ್ರೆ ತಿಳ್ಕೊಬೇಕಲ್ಲ, ಎಲ್ಲಿಗೆ ಹೋಗ್ತೀರಾ? ಅವ್ರು ಒಬ್ಬೊಬ್ರು ಒಂದೊಂದರ ಹೇಳಿದ್ರು ಮದುವೆ ಟೈಮಲ್ಲಿ. ಏನು ಓದಿದ್ದೀರಾ ನೀವು? ಹಂಗಾಗಿ ಅವಾಗಿಂದ ನಾವು ಸ್ವಲ್ಪ ಏನು ಓದಿದ್ದೀರಾ? ಆಗ್ಬಿಟ್ಟೆ. ಅಮ್ಮ ನೀವೇನು ಓದಿದ್ದೀರಾ? ನಾನು 10th ಗುರುಜಿ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ನಿಮಗೆ ಒಂದು ದೈವಿಕವಾಗಿರ್ತಕ್ಕಂಥ ಒಂದು ದೇಹ, ಮನಸ್ಸು, ಧರ್ಮ, ಒಂದು ಪ್ರಪಂಚದಲ್ಲಿ ಒಂದು ಸರಿಯಾದ ರೀತಿ ಬದುಕಬೇಕು ಅಂತ ಆಸೆ ತುಂಬ ಇಟ್ಕೊಂಡಿದ್ದೀರಾ ನೀವು. ಹೌದು ಗುರುಜಿ. ಆದರೆ ನಿಮಗೆ ಎಲ್ಲೂ ಸಿಕ್ಕಿಲ್ಲ, ಮಾಹಿತಿ ಸಿಕ್ಕಿಲ್ಲ. ಹೌದು ಗುರುಜಿ. ನಾನು ಒಂದಂತೂ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ ನಿಮಗೆ, ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಮಗನ ಬಗ್ಗೆ ನಾನು ಹೇಳಿದ್ದು ನೀವು ಎಚ್ಚರಿಕೆ ತಗೊಳ್ಳಿ ಅಂತ ಹೇಳಿದ್ದೆ ಹೊರತು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಗುರುಜಿ. ನೀವೇನು ಮಾಡಬೇಕು ಅಂದರೆ ಗಂಡ ಹೆಂಡತಿ ಒಂದು ಡಿಸೈಡ್ ಮಾಡಿ, ನಾವು ಸತ್ಯ, ನಮ್ಮ ಕುಟುಂಬದ ಸತ್ಯವನ್ನು ತಿಳಿಲೇಬೇಕು ಅನ್ನೋ ನಿಮ್ಮ ಆಸಕ್ತಿ ಇದೆಯಾ? ಇದೆ ಗುರುಜಿ. ಹಾಗಿದ್ದ ಮೇಲೆ ಇವತ್ತೇ ಸಂಕಲ್ಪ ಮಾಡಿ, ನಾವು ತಿಳಿಲೇಬೇಕು ಎಷ್ಟೊತ್ತಾಗಲಿ ಅಂತ ಸಂಕಲ್ಪವನ್ನು ಮಾಡಿ ಗಂಡ ಹೆಂಡತಿ ಕೂತು ಡಿಸೈಡ್ ಮಾಡಿ. ಇನ್ ಕೇಸ್ ನಿಮ್ಮ ಮಗ ಒಪ್ಪಲಿಲ್ಲ ಅಂದರೂ ನೀವು ಗಂಡ ಹೆಂಡತಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮಗನೂ ಒಪ್ತಾನೆ ಗುರುಜಿ. ಮಗನೂ ಒಪ್ತಾನೆ. ನೀವು ಒಂದು ದಿನ ಸೆಟ್ ಮಾಡಿಕೊಂಡು, ಯಾಕೆಂದರೆ ಈಗ ಶನಿವಾರ ಬರ್ತಾ ಇದೆಯಲ್ಲ ನಾಡದ್ದು, ಆ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ 3 ಜನ ಕುಟುಂಬ ಸಮೇತವಾಗಿ ಒಂದು ತುಳಸಿ ಅರ್ಚನೆ ಮಾಡಿ, ದೀಪಕ್ಕೆ ಒಂದು ಅರ್ಧ kg ಎಣ್ಣೆಯನ್ನು ಹಾಕಿಸಿ, ಆ ಭಗವಂತನ ಪಾದವನ್ನು ನೋಡಿ ನಮಸ್ಕಾರ ಮಾಡಿ, ಶ್ರೀರಾಮನ ಸ್ಮರಣೆ ಮಾಡಿ, ಒಂದು ದಾರಿ ಸಿಕ್ಕತ್ತೆ, ಬನ್ನಿ ಹೇಳ್ಕೊಡೋಣ, ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಮಗಳ ಮದುವೆ ಮಾಡ್ದಂಗಲ್ಲ, ನಿಮ್ಮ ಮಗನ ಮದುವೆ ವಿಶೇಷವಾಗಿ ಮಾಡಬೇಕು. ಪ್ರತಿಯೊಬ್ಬರು ಕಣ್ಣು ಕುಕ್ಕೋ ಥರ ಇರಬೇಕು. ಶಾಸ್ತ್ರ ಧರ್ಮ ಅಂದರೆ ಏನು ಅಂತ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಬನ್ನಿ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಯಾಕೆಂದರೆ ಕೊನೇ ಒಂದು ಹಂತಕ್ಕೆ ನಾವು ಬಂದಾಗ ಇರತಕ್ಕಂತಹ ಒಂದು ವಿಷಯದಲ್ಲಿ ಈಗ ವಿಚಾರವನ್ನು ಹೇಳಿದ್ರು ಅಯ್ಯಮ್ಮ ಬೇಜಾರು ಮಾಡ್ಕೊಳ್ಳದೆ ಇಲ್ಲ ತಿಳ್ಕೊಳ್ತಕ್ಕಂಥ ವಿಚಾರ ಎಷ್ಟು ಮನಸ್ಸಿನೊಂದು ಮಗಳ ಮದುವೆಯಲ್ಲಿ ಆದಂಥ ತಪ್ಪಿಗೆ ಈಗ ಉದಾಹರಣೆ ಸಿಕ್ತಲ್ಲ ಇಲ್ಲೇ. ಈ ಥರ ಎಷ್ಟೋ ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಮದುವೆಗಳನ್ನು ನೆಮ್ಮದಿಯಾಗಿ ಮಾಡಿಸೋವಂಥ ಪುಣ್ಯಾತ್ಮರು ಯಾರು ಹುಟ್ಟಿಲ್ಲ ರೀ. ದಯವಿಟ್ಟು ಅವ್ರ ಮೇಲೆ ಭಾರ ಹಾಕಬೇಡಿ, ಅವರನ್ನು ಬೈಬೇಡಿ, ಅವರನ್ನು ನಿಂದನೆ ಮಾಡಬೇಡಿ. ನಾನು ಯಾಕೆ ಹೇಳ್ತೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಪಾಪ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಮಾತಾಡಬಾರ್ದು, ತಪ್ಪಿದು. ಕಾರಣ ಏನಪ್ಪ ಅಂದರೆ ಆದಷ್ಟು ಮಟ್ಟಕ್ಕೂ ಈಗ ನಾವು ಅವ್ರ ಹೊಟ್ಟೆ ತುಂಬಿಸೋಕ್ಕಾಗಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಏನೋ ಮಾಡ್ತಾ ಇದ್ದಾರೆ. ಹಾಗಂತ ನೀವು ತಲೆ ಮೇಲೆ ತಗೊಂಡು ಮತ್ತೆ ಒರೆಸ್ಬೇಡಿ. ನಾನು ಕೂಡ ಈ ಮೂಲಕ ಆ ಥರ ಯಾರಿಗಾರು ಬೇಜಾರಾಗಿದ್ದರೆ ನಿಮಗೆ ದಯವಿಟ್ಟು ನಾನು ಹೇಳ್ತೀನಿ, ಇದು ವ್ಯಾವಹಾರಿಕವಾಗಿ ಮಾತಾಡಿದ್ದೀನಿ ಹೊರತು ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾನು ಮಾತಾಡಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ನೀವು ಅಷ್ಟೇ, ನಾವು ಯಾರ ಹತ್ರನೋ ಹೋಗಿ ಕೇಳ್ಬಿಟ್ಟು ಶಾಸ್ತ್ರ ಕೇಳಿ ಜೀವನದಲ್ಲಿ ಬದುಕಬೇಕು ಅನ್ನೋದು ಆಸೆ ಬಿಟ್ಬಿಡಿ ಅಂತ ನಿಮಗೂ ಕೂಡ ಹೇಳಿದ್ದೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.